ಎಜುಕೇಶನ್ ಈ ಒಂದು ಇವತ್ತಿಂದು ಮಾಸ್ಟರ್ ಕ್ಲಾಸ್ ಫ್ರೀ ಕ್ಲಾಸ್ ಏನಿದೆಯೋ ಇದು ಎಲ್ರಿಗೂ ನಾವು ಕಳ್ಸಿದೀವಿ ಲಿಂಕ್. ಯಾಕೆ ಅಂತ ಹೇಳಿದ್ರೆ ಇದಕ್ಕೆ ಕೆಲವ್ರಿಗೆ ಇರುತ್ತೆ ರೇಖಿ ಇಂಟ್ರೆಸ್ಟ್ ಅಲ್ಲಿ ಇರೋರು ಅಲ್ಲಿಗೆ ಬರ್ಲಿ ಇಲ್ಲಿಗೆ ಬರ್ಲಿ ಹೀಗೆ ಅಂತೇಳಿ. ಬಟ್ ಇದಕ್ಕೇನಿಲ್ಲ, ಯಾರು ಕೂಡ ಯಾರಿಗೆಲ್ಲ ಆಸಕ್ತಿ ಇದೆಯೋ ಎಲ್ಲರೂ ಕೂಡ ಇದಕ್ಕೆ ಜಾಯಿನ್ ಆಗ್ಬೋದು. ಇವತ್ತಿನ ಒಂದು ಕ್ಲಾಸ್ ನ ಸದುಪಯೋಗ ಪಡ್ಕೊಳ್ಳಿ ಅಂತ ಹೇಳಿ. ಸೊ ಎಲ್ರಿಗೂ ಮೊದಲನೇದಾಗಿ ನಮ್ಮ ಟ್ರಸ್ಟ್ ವತಿಯಿಂದ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ಹಾಗೇನೆ ಇವತ್ತಿನ ವಿಶೇಷವಾಗಿರುವಂತ ಸಬ್ ಕಾನ್ಶಿಯಸ್ ಮೈಂಡ್ ಆಕ್ಟಿವೇಶನ್ ಈ ಒಂದು ಕೋರ್ಸ್ ನ ಮಾಸ್ಟರ್ ಕ್ಲಾಸ್ ನಡ್ಸ್ಕೊಡ್ಲಿಕ್ಕೆ ನಾನು ನಮ್ಮೆಲ್ಲರ ಪ್ರೀತಿಯ ಗುರು ಮಾತೆ ಆಗಿರುವಂತ ಗುರುಗಳಾಗಿರುವಂತಹ ನಮ್ಮೆಲ್ಲರ ಬೆಸ್ಟ್ ಕೋಚ್ ಆಗಿರುವಂತ ಬೆಸ್ಟ್ ಟ್ರೈನರ್ ಆಗಿರುವಂತ ಮತ್ತೆ ಇನ್ನೊಂದು ಕರ್ನಾಟಕದ ಮೊದಲ ಮಾಸ್ಟರ್ ಮೈಂಡ್ ಟ್ರೈನರ್ ಆಗಿರುವಂತಹ ಮಹಿಳಾ ಮಾಸ್ಟರ್ ಮೈಂಡ್ ಟ್ರೈನರ್. ಮತ್ತೆ ಇನ್ನೂ ಒಂದು ಬೆಸ್ಟ್ ಖುಷಿ ಸಂತೋಷ ವಿಷಯ ಏನಂದ್ರೆ ಇಂಡಿಯನ್ ರೇಖಿ ಗ್ರ್ಯಾಂಡ್ ಮಾಸ್ಟರ್ ನಮ್ ಕರ್ನಾಟಕದಲ್ಲಿ ಯಾರು ಇಲ್ಲ, ಇವರೇ ಇರೋದು. ಓಕೆ, ಸೊ ನ್ಯಾಷನಲ್ ಲೆವೆಲ್ ಅಲ್ಲಿ 4 ಜನ ಮಾತ್ರ ಇದ್ದಾರೆ. ಅದರಲ್ಲಿ ಇವರು ಒಬ್ರು ಕೂಡ ಆಗಿದ್ದಾರೆ. ನಮ್ಮ ಕನ್ನಡದ ಹೆಮ್ಮೆಯ ಅತಿ ಪ್ರೀತಿಯ ನಮ್ಮ ಶ್ರೀದೇವಿ ಅಮ್ಮ, ಇವರು ಇಂಡಿಯನ್ ರೇಖಿ ಗ್ರ್ಯಾಂಡ್ ಮಾಸ್ಟರ್ ಆಗಿದ್ದಾರೆ. ಅದ್ ಜೊತೆಗೆ ನಿಮ್ಗೆಲ್ರಿಗೂ ಗೊತ್ತಿರ್ಬೋದು ಮನಿ ರೇಖಿ ಕೋರ್ಸ್ನು ಕೂಡ ಮಾಡಿದ್ದಾರೆ. ಮನಿ ರೇಖಿ ಗ್ರ್ಯಾಂಡ್ ಮಾಸ್ಟರ್ ಆಗಿದ್ದಾರೆ. ರಾಜಕ್ರಿಯಾ ರೇಖಿ ಗ್ರ್ಯಾಂಡ್ ಮಾಸ್ಟರ್ ಆಗಿದ್ದಾರೆ. ಕರ್ಣ ರೇಖಿ ಕ್ಲಾಸಸ್ ನ ತಗೊಂಡಿದ್ರು ಕೋರ್ಸ್ ನ, ಅದರದ್ದು ಕೂಡ ಏನಾಗಿದ್ದಾರೆ ಇವರು ಗ್ರ್ಯಾಂಡ್ ಮಾಸ್ಟರ್ ಆಗಿದ್ದಾರೆ. ಹಾಗೇನೆ ಇದನ್ನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಉಸುಯಿ ರೇಖಿ ಗ್ರ್ಯಾಂಡ್ ಮಾಸ್ಟರ್ ಆಗಿದ್ರು. ಉಸುಯಿ ರೇಖಿ ಗ್ರ್ಯಾಂಡ್ ಮಾಸ್ಟರ್ ಆಗಿದ್ರು. ಸೊ ಅದನ್ನು ಕೂಡ ತುಂಬಾ ಏನು ಅಂತ ಹೇಳಿದ್ರೆ ನಿಮ್ಗೆಲ್ಲ ಗೊತ್ತಿರ್ಬೋದು, ಎಲ್ರು ರೇಖಿಯಿಂದ ನಮ್ ಜೊತೆ ಕನೆಕ್ಟ್ ಆಗಿದ್ರಿ. ಮತ್ತೆ 12 ವರ್ಷಗಳ ಕಾಲ ಇವರು ಸಾಹಿತ್ಯ ಕ್ಷೇತ್ರದಲ್ಲಿ ಬೆಸ್ಟ್ ಏನು ಅಂತ ಹೇಳಿದ್ರೆ ಒಂದು ಸಾಹಿತ್ಯ ಕ್ಷೇತ್ರದಲ್ಲಿ ಕಾರ್ಯವನ್ನ ನಿರ್ವಹಿಸಿದ್ದಾರೆ. ಅದೆಷ್ಟು ಇವರು ಪ್ರಶಸ್ತಿಗಳನ್ನ ಇವರು ತಗೊಂಡಿದಾರ ಗೊತ್ತಿಲ್ಲ. ಎಲ್ಲರೂ ನಮ್ಮ ಟ್ರೈನಿಂಗ್ ಬಂದಾಗ ನೋಡಿರ್ಬೋದು ನೀವು ಮೂವ್ಮೆಂಟ್ಸ್ ಎಲ್ಲ. ಅದ್ರಲ್ಲಿ ಎಷ್ಟೋ ಏನಾಗಿದಾವ ಅಂದ್ರೆ ಇನ್ನ ಹೊರಗಡೆ ಬಂದಿಲ್ಲ, ಲೈಬ್ರರಿನಲ್ಲೇ ಸ್ಟಾಕ್ ಆಗಿದಾವು. ಅಷ್ಟು ಒಂದಷ್ಟು ಒಂದು ಬಿರುದುಗಳನ್ನ ಇವರು ತಗೊಂಡಿದ್ದಾರೆ. ಅದ್ರ ಜೊತೆಗೆ 8ಕ್ಕೂ ಹೆಚ್ಚು ಪುಸ್ತಕಗಳನ್ನ, ಸ್ವರಚಿತ ಪುಸ್ತಕಗಳನ್ನ ಬಿಡುಗಡೆ ಮಾಡಿದ್ದಾರೆ. ಏನೇನ್ ಅವಾರ್ಡ್ ಬಂದಿದ್ದಾವ ನನ್ಗೆ ಗೊತ್ತಿಲ್ಲ. ಯಾವ್ದಾದ್ರು ಫೋಟೋ ಸಿಕ್ಕಾಗ ನಾನು ಹೇಳ್ತಿರ್ತೀನಿ, ಅಮ್ಮ ಇದು ಯಾವಾಗ ತಗೊಂಡಿದ್ದು, ಇದು ಅವಾಗ ಯಾವಾಗ ತಗೊಂಡಿದ್ದು ಅಂತ ಹೇಳ್ತಿರ್ತಾರೆ. ಸೊ ಹಾಗಾಗಿ ಇಂತ ಒಂದು ಬೆಸ್ಟ್ ಕೋಚ್ ಆಗಿ, ಬೆಸ್ಟ್ ಟ್ರೈನರ್ ಆಗಿ, ಬೆಸ್ಟ್ ಗುರು ಮಾತೆಯಾಗಿ ಅಚ್ಚ ಕನ್ನಡದಲ್ಲಿ ನಮ್ಗೆಲ್ರಿಗೂ ಬೀದರ್ ಭಾಷೆಯಲ್ಲಿ ಪ್ರೀತಿಯಿಂದ ಎಲ್ಲವನ್ನ ಕಲಿಸುವಂತಹ, ಹಾಗೆ ಸ್ಟ್ರಿಕ್ಟ್ ಆರ್ಮಿ ಅಂತಾನು ಕೆಲವು ಸರಿ ಹೇಳ್ಬೋದು. ಏನು ಅಂತ ಹೇಳಿದ್ರೆ ಅಷ್ಟು ಸ್ಟ್ರಿಕ್ಟ್ ಆಗಿ ನಮ್ಗೆ ಮಕ್ಕಳಿಗೆ ಪಾಠ ಮಾಡುವಂತೆ ತಿಳಿಸಿ ಕಲಿಸಿ ಬೆಳೆಸ್ತಾ ಇದ್ದಾರೆ. ಇಂಥ ಒಂದು ವಿಶೇಷವಾಗಿರುವಂತ ಈ ಸೆಷನ್ ನಡ್ಸ್ಕೊಡ್ಬೇಕು ಅಂತೇಳಿ ಎಲ್ರು ರೆಡಿ ಇದ್ದೀರಲ್ವಾ? ಕಾಯ್ತಾ ಇದ್ದೀರಾ? ನಿಮ್ಗೆ ಅನಿಸ್ಬೋದು ಯಾಕೆ ಇವತ್ತು ಇಷ್ಟು ಸ್ಪೆಷಲ್ ಅಂದ್ರೆ ಇಷ್ಟು ಲಾಂಗ್ ಆಗಿ ವೆಲ್ಕಮ್ ಮಾಡ್ತಾ ಇದಾರೆ ಅಂದ್ರೆ ಅಷ್ಟೊಂದಿದ್ದಾರೆ. ರೇಖಿ ಇದ್ದಾಗ ರೇಖಿದಷ್ಟೇ ಮಾಡ್ತೀವಿ ನಾವು, ರೇಖಿ ಗ್ರ್ಯಾಂಡ್ ಮಾಸ್ಟರ್ ಸ್ವಾಗತ ಅಂತೀವಿ. ಬಟ್ ಇದು ಏನಾಗಿದೆ ಅಂದ್ರೆ ನಿಮ್ಗೋಸ್ಕರ ಈ ಕೋರ್ಸ್ ಲಾಂಚ್ ಮಾಡ್ತಾ ಇದಾರೆ, ಹೊಸ ಕೋರ್ಸ್ ಬರ್ತಾ ಇದೆ. ಆ ಕೋರ್ಸ್ ನ ವರ್ತ್ ಅಷ್ಟಿದೆ, ಆ ಕೋರ್ಸ್ ನಲ್ಲಿ ನೀವು ಕಲಿಯುವಂತದ್ದು ಅಷ್ಟೊಂದು ಇದೆ ಅಂತ ಹೇಳಿ ನಂಗೆ ಬಹಳ ಏನಿದೆ ಅಂದ್ರೆ ಕ್ಯೂರಿಯಾಸಿಟಿ ಇದೆ ಆ ಕೋರ್ಸ್. ನೀವ್ ಹಿಂಗೆಲ್ಲ ಸ್ಟಾರ್ಟ್ ಮಾಡಿದಾಗ ನಾನು ಕೂಡ ಅದ್ರಲ್ಲಿ ಭಾಗವಹಿಸಿರ್ತೀನಿ, ನನ್ಗೂ ಕೂಡ ಏನು ಅಂತ ಹೇಳಿದ್ರೆ ಸಿಗುತ್ತೆ ಸೌಭಾಗ್ಯ. ಸೊ ಅಂತ ಹೇಳ್ತಾ, ಸೊ ನಾನು ಶ್ರೀದೇವಿ ಅಮ್ಮನ್ಗೆ ಪ್ರೀತಿಯಿಂದ ಹೃದಯಪೂರ್ವಕ. ಮತ್ತೆ ಇನ್ನೊಂದೇನು ಅಂತ ಹೇಳಿದ್ರೆ ಎಲ್ಲಾ ಬ್ಯಾಚ್ನವರು ಇವತ್ತು ಜಾಯ್ನ್ ಆಗ್ತಾ ಇದ್ದಾರೆ, ಹಳಬ್ರು ಹೊಸಬ್ರು ಎಲ್ಲರೂ ಜಾಯ್ನ್ ಆಗ್ತಿದ್ರೆ ಅವ್ರನ್ನೆಲ್ಲ ಒಂದು ನೋಡ್ಬೇಕು ಅನ್ನುವಂತ ಸಂತೋಷ ಕಾತುರ ನಮ್ಗೆಲ್ರಿಗೂ ಇದೆ ಅಂತ ಹೇಳ್ತಾ, ಶ್ರೀದೇವಿ ಅಮ್ಮ ನಿಮ್ಗೆ ಸ್ವಾಗತ ಸುಸ್ವಾಗತ. ಹ್ಯಾಂಡ್ ವೇವ್ ಮಾಡೋ ಮೂಲಕ ನಾವು ಅಮ್ಮನ ಸ್ವಾಗತ ಮಾಡೋಣ. ರೆಡಿ ಇದ್ರಿ? ಮತ್ ಇವತ್ತು ವಿಡಿಯೋ ಆನ್ ಮಾಡಿ, ಯಾರು ಹೆಂಗಾದ್ರೂ ಇರ್ಲಿ, ಅಡ್ಗೆ ಮಾಡ್ರಿ, ಏನಾದ್ರೂ ಮಾಡ್ತಾ ಇರಿ, ಕ್ಲಾಸ್ ಕಿವಿಗೆ ಹೋದ್ರೆ ಸಾಕು. ಯಾಕೆಂದ್ರೆ ರೇಖಿನಲ್ಲಿ ಏನಿರುತ್ತೆ, ಪ್ರೋಸೆಸ್ ಇರುತ್ತೆ, ಮೆಡಿಟೇಷನ್ ಇರುತ್ತೆ. ಬಟ್ ಇದು ಕ್ಯೂರಿಯಾಸಿಟಿಯಿಂದ, ಖುಷಿಯಿಂದ ಕೇಳುವಂತ, ಎಂಜಾಯ್ ಮಾಡ್ಕೊಂಡು ಶ್ರದ್ಧೆಯಿಂದ ಭಾಗವಹಿಸಿದ ಕ್ಲಾಸ್ ಆಗಿದೆ. ಎಲ್ಲೂ ಕಡ್ಡಾಯವಾಗಿ ವಿಡಿಯೋ ಆನ್ ಮಾಡಿ, ಮತ್ತೆ ಪ್ರಾಪರ್ ಆಗಿ ಡ್ರೆಸ್ ವೇರ್ ಮಾಡಿ, ಪ್ರಾಪರ್ ಆಗಿ ಕುತ್ಕೊಂಡು ಕ್ಲಾಸ್ ನ ಕೇಳಿ. ಇಂಟರ್ನ್ಯಾಷನಲ್ ಕ್ಲಾಸ್ ಆಗಿದೆ, ಎಲ್ಲ ಕಡೆಯಿಂದ ಜಾಯಿನ್ ಆಗ್ತಾರೆ. ಹಾಗಾಗಿ ಸೊ ನಿಮ್ದು ನಮ್ಮ ಎಲ್ಲಾ ವಿಡಿಯೋ ನಾವು ಹೇಗಿದೀವಿ ಎಲ್ಲ ಕಾಣಿಸ್ತಾ ಇರುತ್ತೆ ಬೇರೆಯವ್ರ ಕ್ಲಾಸಸ್ ನೋಡುವಾಗ. ಹಾಗಾಗಿ ನಾವು ಇದೇನ್ ಗ್ರೌಂಡ್ ರೂಲ್ಸ್ ಇದೆಯೋ ಅದನ್ನ ಫಾಲೋ ಮಾಡ್ತಾ ಇವತ್ತಿನ ಸೆಷನ್ಗೆ ನಾನು ಮತ್ತೊಮ್ಮೆ ಶ್ರೀದೇವಿ ಅಮ್ಮನ ಸ್ವಾಗತ ಮಾಡ್ತಾ ಇದ್ದೀನಿ. ಸ್ವಾಗತ ಶ್ರೀದೇವಿ ಅಮ್ಮ, ನಿಮ್ಗೆ ಸುಸ್ವಾಗತ. ಸೊ ಎಲ್ಲ ಆತ್ಮೀಯ ಬಾಂಧವರಿಗೂ ನನ್ನ ಶರಣಾರ್ಥಿ. ಜಗತ್ತಿನ ಸಕಲ ಚರಾಚರ ಜೀವರಾಶಿಗಳನ್ನ ಸಾಕಿ ಸಲುತ್ತಿರುವ ಆ ಪರಮೇಶ್ವರನನ್ನ ಒಂದು ಕ್ಷಣಯನ್ನ ಹೃದಯ ಮಂದಿರದಲ್ಲಿ ಸ್ಮರಿಸಿಕೊಳ್ಳುತ್ತಾ, ಇವತ್ತಿನ ನಮ್ಮ ಅತ್ಯಂತ ಪ್ರಮುಖವಾಗಿರುವಂತ, ಮತ್ತೆ ನಿಮ್ಗೆ ಒಂದು ವಿಷಯ ಹೇಳ್ಬೇಕು, ನಾನು ನ್ಯಾಷನಲ್ ಲೆವೆಲ್ ಮೈಂಡ್ ಟ್ರೈನರ್. ಸೊ ಹಾಗಾಗಿ ಸುಮಾರು 5 ವರ್ಷಗಳ ಕಾಲ ನಾವು ಮೈಂಡ್ ಟ್ರೈನಿಂಗ್ ಅನ್ನ ಮಾಡ್ತಾ ಮಾಡ್ತಾ ಆ ನಂತರ ಮತ್ತೆ ರೇಖಿಯ ಕಡೆಗೆ ನಾವು ಬಂದಿದ್ದು. ಹಾಗಾಗಿ ಇದೀಗ ಪುನಃ ಮತ್ತೆ ನಾವು ನಮ್ಮ ಮೈಂಡ್ ಟ್ರೈನಿಂಗ್ ಅನ್ನ ಸ್ಟಾರ್ಟ್ ಮಾಡ್ತಾ ಇದ್ವಿ. ಹಾಗಾಗಿ 4 ವರ್ಷದ ನಂತರ ನಡೀತಾ ಇರುವಂತಹ ಆನ್ಲೈನ್ ನ ಮೈಂಡ್ ಟ್ರೈನಿಂಗ್ಗೆ ತಮ್ಮೆಲ್ಲರಿಗೂ ಸಮೇತ ನಾನು ಹಾರ್ದಿಕವಾದ ಸ್ವಾಗತ ಸುಸ್ವಾಗತವನ್ನ ಮಾಡ್ತಾ ಇದ್ದೀನಿ. ಮತ್ತೆ
ಈ ಒಂದು ಗ್ರಾಟಿಟ್ಯೂಡ್ ಇದೆ ನೋಡ್ರಿ, ಇದು ಯಾರಿಗ್ ಸಲ್ಬೇಕು ಅಂದ್ರೆ ನಮ್ಮ ಲೈಫ್ ಕೋಚ್ ನೋಡ್ರಿ. ನಮ್ದು ಏನಾಗಿದೆ, 1 ವರ್ಷ ಕೋರ್ಸ್ ಕೊಡ್ತೀವಿ ಅಂತ ಹೇಳಿ ನಾವು ಅವರಿಗೆ ಕಮಿಟ್ಮೆಂಟ್ ಮಾಡ್ಬಿಟ್ಟಿವಿ. ಈಗ ಅವ್ರಿಗೆ ಕೊಡೋ ಸಲುವಾಗಿ ಹೊಸ ಕೋರ್ಸ್ ಗಳನ್ನ ನಾವು ತರಲೇಬೇಕು, ಬೇರೆ ಆಪ್ಷನ್ಗಳು ನಮ್ಮ ಹತ್ರ ಇಲ್ಲ. ಸೊ ಹಾಗಾಗಿ ಅವ್ರ ಜೊತೆಗೆ ಮತ್ತೆ ಉಳಿದವರು ಸಮೇತ ಇದ್ರ ಬೆನಿಫಿಟ್ ಅನ್ನ ತಗೊಳ್ರಿ ಅನ್ನುವಂತ ಕಾರಣಕ್ಕಾಗಿ ಮತ್ತೆ ಈ ಲಿಂಕ್ ಅನ್ನ ನಾವೆಲ್ಲರಿಗೂ ಸಮೇತ ಶೇರ್ ಮಾಡಿದ್ದೀವಿ. ಹಾಗಾಗಿ ಯಾರೆಲ್ಲರಿಗೂ ಮೈಂಡ್ ಬಗ್ಗೆ ಕಲಿಯೋದಿದೆ ಅವರೆಲ್ಲರೂ ಸಮೇತ ಒಂದ್ ಸಲ ಐ ಆಮ್ ರೆಡಿ ಅಂತ ಒಂದು ಮೆಸೇಜ್ ಅನ್ನ ಕೊಡ್ರಿ. ಆನಂತರ ಬಹಳ ಅಲರ್ಟ್ ಝೋನ್ ನಲ್ಲಿ ಇರ್ರಿ. ನಿಮ್ಮ ಶರೀರ, ನಿಮ್ಮ ಮನಸ್ಸು, ನಿಮ್ಮ ಆತ್ಮ ಎಷ್ಟು ಆಕ್ಟಿವ್ ಆಗಿರುತ್ತೆ ನೋಡ್ರಿ, ಅಷ್ಟು ನೀವು ನಿಮ್ಮ ಲೈಫ್ ನಲ್ಲಿ ಸಕ್ಸಸ್ ಆಗ್ತೀರಿ. ಸಕ್ಸಸ್ ನ ಸೂತ್ರವನ್ನ ಒಂದ್ ಲೈನ್ ನಲ್ಲಿ ಹೇಳ್ತಾ ಇದ್ವಿ. ನಿಮ್ಮ ಶರೀರ, ನಿಮ್ಮ ಮನಸ್ಸು, ನಿಮ್ಮ ಆತ್ಮ, ಈ ಮೂರು ಏನಾಗ್ಬೇಕಂದ್ರೆ ಅಲೈನ್ ಆಗ್ಬೇಕು. ಒಂದೇ ಕಡೆಗೆ ಬಂದಾಗ ಮಾತ್ರ ನಾವು ಸಕ್ಸಸ್ ಆಗೋದಕ್ಕೆ ಸಾಧ್ಯ ಇದೆ. ಹಾಗಾಗಿ ಇವತ್ತಿನ ವಿಶೇಷವಾಗಿರುವಂತಹ ನಮ್ಮ ಈ ಸೆಷನ್ಗೆ ತಮ್ಗೆ ಇನ್ನೊಂದು ಸಲ ಅಭಿನಂದನೆಗಳನ್ನ ಹೇಳ್ತಾ, ಯಾಕಂದ್ರೆ ಸುಮಾರು ಇವತ್ತೆಲ್ಲಾ ಗ್ರೂಪ್ಗಳಿಗೆ ನಾವು ಲಿಂಕ್ ಅನ್ನ ಶೇರ್ ಮಾಡಿ, ಹೊಸ ಗ್ರೂಪ್, ಹೊಸ ಸೆಷನ್ ನಡೀತಾ ಇದೆ, ಎಲ್ಲರೂ ತಗೊಳ್ಳಿ ಅಂತ. ಆದ್ರೆ ಯಾರ್ಯಾರು ಬಂದಿದ್ರಿ ನೀವೆಲ್ಲರೂ ಅದೃಷ್ಟವನ್ನ ಮಾಡಿದ್ದೀರಿ ಅಂತ ಹೇಳ್ತಾ, ಇದೀಗ ನಾವು ನಮ್ಮ ಜರ್ನಿಯನ್ನ ಸ್ಟಾರ್ಟ್ ಮಾಡೋಣ. ಓಕೆನಾ? ಎಲ್ಲರೂ ರೆಡಿ ಆಗಿದ್ದೀರಿ? ಎಲ್ಲರೂ ಯಾರೆಲ್ಲರೂ ರೆಡಿ ಆಗಿದ್ದೀರಿ ಅವರೆಲ್ಲರ ಸಲುವಾಗಿ ನಾವು ಸಮೇತ ರೆಡಿ ಆಗಿದ್ದೀವಿ ಅಂತೇಳಿ ಹೇಳ್ತಾ, ಇದೀಗ ನಿಮ್ಮ ಡೈರಿ ಮತ್ತು ಪೆನ್ ಅನ್ನ ತೆಗೀರಿ. ಡೈರಿ ಮತ್ತು ಪೆನ್ ಅನ್ನ ತೆಗೆದು ಎಸ್ ಮೈಂಡ್ ಪವರ್ ಟ್ರೈನಿಂಗ್ ಅಂತ ಹೇಳಿ ಬರೀರಿ ಮೇಲೆ. ಡೈರಿ ಮತ್ತು ಪೆನ್ ಅನ್ನ ತೆಗೆದು ಏನ್ ಬರಿಬೇಕು? ಮೈಂಡ್ ಪವರ್ ಟ್ರೈನಿಂಗ್ ಅಥವಾ ನೀವು ಸಬ್ ಕಾನ್ಶಿಯಸ್ ಮೈಂಡ್ ಆಕ್ಟಿವೇಶನ್ ಪ್ರೋಗ್ರಾಮ್ ಅಂತ ಹೇಳಿ ಮೇಲೆ ಟೈಟಲ್ ನಲ್ಲಿ ಬರೀರಿ. ಎಸ್, ಈ ಒಂದು ಮೈಂಡ್ ಪವರ್ ಟ್ರೈನಿಂಗ್ ಅನ್ನ ಕೊಡೋರು ಬೇರೆಯವ್ರು ಯಾರಿಲ್ಲ, ನಾನೇ ಇದ್ದೀನಿ. ಇದು ನಿಮ್ಗೆ ಗೊತ್ತಿರುವಂತಹ ವಿಷಯನೇ ಇದೆ. ಹಾಗಾಗಿ ಈ ಒಂದು ಮೈಂಡ್ ಪವರ್ ವರ್ಕ್ಶಾಪ್ ಏನ್ ನಾವು ಆನ್ಲೈನ್ ಅಲ್ಲಿ ಕಂಡಕ್ಟ್ ಮಾಡ್ತಾ ಇದ್ವಿ, ಇದು 4 ವರ್ಷದ ನಂತರ ಮಾಡ್ತಾ ಇರೋದು. 4 ವರ್ಷದ ಹಿಂದೆ ನಾನು ಬಹಳಷ್ಟು ಬ್ಯಾಚ್ ಗಳನ್ನ ಮಾಡಿದ್ದ ಮೊದ್ಲು. ಈಗ ಹೆಂಗ ರೇಖಿಯನ್ನ ಮಾಡ್ತೀವಿ ನೋಡ್ರಿ, ಆ ರೀತಿ ಅವಾಗ ಬರೀ ನಾವು ಮೈಂಡ್ ಮೇಲೆ ಜಾಸ್ತಿ ಪ್ರೋಗ್ರಾಮ್ಸ್ ಗಳನ್ನ ಮಾಡಿದ್ದು. ಆ ನಂತರ ಮತ್ತೆ ನಾವು ರೇಖಿಯನ್ನ ಮಾಡೋದಕ್ಕೆ ಶುರು ಮಾಡಿದ್ವಿ. ನಾವು ಈಗ ಪುನಃ ಮತ್ತೆ ಸಬ್ ಕಾನ್ಶಿಯಸ್ ಮೈಂಡ್ ಆಕ್ಟಿವೇಶನ್ ಪ್ರೋಗ್ರಾಮ್ ನಲ್ಲಿ ಬರ್ಕೊಡ್ರಿ 7 ಪಿಲ್ಲರ್ಸ್ ಆಫ್ ಲೈಫ್. ಲೈಫ್ ನ 7 ಏರಿಯಾಗಳನ್ನ ಕವರ್ ಮಾಡೋದಿದೆ ನೋಡ್ರಿ, ಅದು ಈ ಟ್ರೈನಿಂಗ್ ನ ಉದ್ದೇಶ ಇದೆ. ನಮ್ಮ ಉದ್ದೇಶ ಏನಿದೆ? 7 ನಮ್ಮ ಲೈಫ್ ನಲ್ಲಿ 7 ಪಿಲ್ಲರ್ಸ್ ಗಳು ಬರುತ್ತೆ. ಆ 7 ಪಿಲ್ಲರ್ಸ್ ಗಳನ್ನ ನಾವು ಸರಿಯಾಗಿ 100ಕ್ಕೆ 100ರಷ್ಟು ಯಾವ ರೀತಿ ನಾವು ಅಚೀವ್ಮೆಂಟ್ ಮಾಡ್ಬೇಕು, ಅವುಗಳನ್ನ ಯಾವ ರೀತಿ ನಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಬೇಕು, ಈ ಒಂದು ಟಾಪಿಕ್ ಮೇಲೆ ಬರ್ಕೊಡ್ರಿ. 21 ಡೇಸ್ ನ ಕೋರ್ಸ್ ನಡೆಯುತ್ತೆ. ಇದು 21 ದಿನಗಳ ಕೋರ್ಸ್ ಇರುತ್ತೆ. ಆದ್ರೆ ಒಂದ್ ನೆನ್ಪಿಡ್ಬೇಕಾಗಿರುವಂತದ್ದು ಏನು ಅಂದ್ರ, ವೀಕ್ಲಿ 3 ಡೇಸ್ ನಡೆಯುತ್ತೆ. ಹಾಗಾಗಿ ನಿಮ್ಗೆ 7 ವಾರಗಳ ಕೋರ್ಸ್ ಇರುತ್ತೆ. ಇದು ಬರ್ಕೊಡ್ರಿ ನೀಟಾಗಿ, ಮತ್ತೆ ಕನ್ಫ್ಯೂಸ್ ಮಾಡ್ಕೋಬೇಡ್ರಿ. ಮತ್ತೆ ಇಲ್ಲಿ ನಮ್ಮ ಶಾಂತಾರಾಮ ಶೆಣಾಯ್ ಸರ್ ದಯವಿಟ್ಟು ಎದ್ದು ಕುಳಿತುಕೊಡ್ರಿ. ನನ್ಗೂ ಗೊತ್ತಿದೆ ಸಂಡೇ ಇದೆ, ರೆಸ್ಟ್ ಮಾಡ್ಬೇಕು ಅನಿಸುತ್ತೆ, ಬಟ್ ಲರ್ನಿಂಗ್ ಮೋಡ್ ನಲ್ಲಿ ಬಂದಾಗ ಸ್ವಲ್ಪ ನೀವ್ ಎದ್ ಕುಂತ ನಮಗೂ ಫೀಲ್ ಗುಡ್ ಆಗುತ್ತೆ. ಓಕೆನಾ? ಎಸ್. ಸೊ ಹಾಗಾಗಿ ಈ 7 ಪಿಲ್ಲರ್ಸ್ ಏನಿದೆ ನೋಡ್ರಿ, 7 ಏರಿಯಾಗಳನ್ನ ನಾವ್ ಏನ್ ಮಾಡೋದಿದೆ ಅಂದ್ರೆ ನಮ್ಗೆ ಕವರ್ ಮಾಡೋದಿದೆ. ಆ 7 ಏರಿಯಾಗಳಲ್ಲಿ ಒಂದೊಂದು ಏರಿಯಾಗಳನ್ನ ನಾನ್ ನಿಮ್ಗೆ ಪ್ರಶ್ನೆ ಮಾಡ್ತಾ ಹೋಗ್ತೀನಿ, ನನ್ಗೆ ನೀವು ಆನ್ಸರ್ ಮಾಡ್ಬೇಕು. ಮೊದಲನೇ ಏರಿಯಾ ಬರುತ್ತೆ 21 ಡೇಸ್ ಕೋರ್ಸು, ವೀಕ್ಲಿ 3 ಡೇಸ್ ನಡೆಯುತ್ತೆ. ಹಾಗಾಗಿ ಇದು ಎಷ್ಟು ವಾರ ನಾವು ನಡೆಸ್ತೀವಿ ಅಂದ್ರೆ 7 ವಾರಗಳು ನಡೆಯುತ್ತೆ. ವಾರಕ್ಕೆ 3 ದಿನ. ಮೇಡಮ್ ಉಳಿದಿನ 4 ದಿನ ಏನ್ ಮಾಡ್ಬೇಕ್ರಿ? ಆಕ್ಟಿವಿಟಿ ಹೇಳಿರ್ತೀವಿ, ಆಕ್ಟಿವಿಟಿಯನ್ನ ಕಂಪ್ಲೀಟ್ ಮಾಡೋದಿರುತ್ತೆ. ನಿಮಗೆ ಒಂದಿಷ್ಟು ಚಟುವಟಿಕೆಗಳಿರುತ್ತೆ, ಕೆಲವೊಂದು ಮೆಡಿಟೇಷನ್ಗಳು ಬರುತ್ತೆ, ಕೆಲವೊಂದು ಆಕ್ಟಿವಿಟಿಗಳನ್ನ ಹೇಳ್ತೀವಿ. 4 ಡೇಸ್ ಆಕ್ಟಿವಿಟಿ ಮಾಡ್ಬೇಕು, 3 ಡೇಸ್ ಕ್ಲಾಸ್ ಮಾಡ್ಬೇಕು. ಈ ರೀತಿ ನಮ್ಮ ಸಿಸ್ಟಮ್ ನಡೆಯುತ್ತೆ. ಎರಡನ್ನ ನಾವು ಬ್ಯಾಲೆನ್ಸ್ ಮಾಡ್ತೀವಿ. ಹಾಗಾಗಿ ಮೊದಲನೇದು ನನ್ನ ಪ್ರಶ್ನೆ ಏನು ಅಂದ್ರ, ನನ್ನ ಎದುರಿಗೆ ಯಾರ್ಯಾರಿದ್ರಿ 100ಕ್ಕೆ 100ರಷ್ಟು ನಾನು ಹೆಲ್ದಿ ಇದ್ದೀನಿ ಅನ್ನೋರು 100 ಅಂತ ಹೇಳಿ ಟೈಪ್ ಮಾಡ್ಬೇಕು. ಇಲ್ಲ ನಾನು 50% ಇದ್ದೀನಿ, ಇಲ್ಲ ನಾನು 40% ಇದ್ದೀನಿ, ಅಥವಾ ನಾನು 30% ಇದ್ದೀನಿ. ಈ ರೀತಿ ನಿಮ್ಗೆ ಯಾರಿಗ್ ಫೀಲ್ ಇದೆ ಅದು ಪರ್ಸೆಂಟೇಜ್ ಅನ್ನ ನೀವು ಬರಿಬೇಕು. ಎಸ್, ಜ್ಯೋತಿ ಲಕ್ಷ್ಮಿ ಅವ್ರಿಗೆ ತಿಳಿತ್ ನೋಡ್ರಿ, ಅವ್ರು 40% ಅಂತ ಹಾಕಿದ್ದಾರೆ. ಮತ್ತೆ ಇದು ಇಮಾನ್ದಾರಿಲಿಂದ ಬರೆಯೋದಿದೆ. ಇಮಾನ್ದಾರಿಗೆ ಏನಂತೀರಿ ನೀವು? ನ್ಯಾಯವಾಗಿ, ಪ್ರಾಮಾಣಿಕವಾಗಿ.
ಎಷ್ಟು ಪರ್ಸೆಂಟ್ ನೀವು ಹೆಲ್ದಿ ಇದ್ದೀರಿ, ಇನ್ನು ನಿಮ್ಗೆ ಎಷ್ಟು ಪರ್ಸೆಂಟ್ ಅವಶ್ಯಕತೆ ಇದೆ, ಎಷ್ಟು ಇದ್ದೀರಿ ಮೊದ್ಲು ಬರೀ 50 60, ಹಾ ಕೆಲವರು 100 ಇದ್ದೀವಿ. ವೆರಿ ಗುಡ್. ಎಸ್, ಯಾರ್ 70 80 60 50. ಓಕೆ ಓಕೆ ಓಕೆ. ಸೊ ಈಗ ನಿಮ್ಮ ಡೈರಿ ಮತ್ತು ಪೆನ್ ಅನ್ನ ತೆಗೆದು ಅಲ್ಲಿ ಮೆನ್ಷನ್ ಮಾಡ್ಕೊರಿ, ಆರೋಗ್ಯ ಅಂದ್ರ 100ಕ್ಕೆ 100ರಷ್ಟು ಇರಬೇಕು ಅಂತ ಅರ್ಥ. 1% ಕಡಿಮೆ ಇದೆ ಅಂದ್ರೆ ನಮ್ ಲೈಫ್ ನಲ್ಲಿ ಡಿಸ್ಟರ್ಬೆನ್ಸ್ ಇದೆ ಅಂತ ಅರ್ಥ. ನನ್ನ ಶರೀರ ನನ್ಗೆ ಸಾಥ್ ಕೊಡ್ತಾ ಇಲ್ಲ ಅಂತ ಅರ್ಥ. ನೀವು ನೆನ್ಪಿಟ್ಕೋರಿ, ನಮ್ಮ ಶರೀರದ ಬರೀ ಉಗುರಿವೆ ನೋಡ್ರಿ, ಇದು ಉಗುರು. ಈ ಉಗುರಿಗೂ ಸ್ವಲ್ಪ ಏನಾದ್ರೂ ಕಟ್ ಆಗಿದೆ ಇಲ್ಲ ಆದ್ರ 2 ದಿನ 3 ದಿನ ನಮ್ಮ ಮನಸ್ಸೆಲ್ಲ ಇಲ್ಲೇ ಇರುತ್ತೆ, ಗೊತ್ತಲ್ಲ ನಿಮ್ಗೆ ಎಲ್ಲರಿಗೂ. ಬರೀ ಉಗ್ರಿಗೆ ಸುಮ್ನೆ ಒಂದ್ ಕಟ್ ಆಯ್ತು, ಚಾಕು ಏನಾದ್ರೂ ಅಡಿಗೆ ಮನೇಲಿ ಮಾಡುವಾಗ ಸ್ವಲ್ಪ ಟಚ್ ಆಗಿ ಸ್ವಲ್ಪನು ಬ್ಲಡ್ ಬಂದ್ರೆ 2 ರಿಂದ 3 ದಿನ ಇಡೀ ಮನಸ್ಸು ಎಲ್ಲಿರುತ್ತೆ ಅಂದ್ರೆ ಇಲ್ಲಿರುತ್ತೆ. ಈ ಪರ್ಸೆಂಟೇಜ್ ವೈಸ್ ಏನಾದ್ರೂ ನೋಡಿದ್ರೆ ಇದು 0.1% ನಮಗ್ ಪ್ರಾಬ್ಲಮ್ ಇಲ್ಲ. ಆದ್ರೆ ನಮ್ಮ 99% ಫೋಕಸ್ ಎಲ್ಲಿ ಬರ್ತಾ ಇದೆ, ಇಲ್ಲಿ 1% ನಲ್ಲಿ ಬರ್ತಾ ಇದೆ. ಸೊ ಹಾಗಾಗಿ ಹೆಲ್ತ್ ಅಂದ್ರೆ ಇದರ ಅರ್ಥ ಏನು ಅಂದ್ರ 100ಕ್ಕೆ 100ರಷ್ಟು ನೀವು ಹೆಲ್ದಿ ಆಗಿರ್ಬೇಕು. ಅಂದ್ರೆ ಈ ಏರಿಯಾ ಇದೆ ನೋಡ್ರಿ, ಇದು ನಿಮ್ಗೆ ಕವರ್ ಮಾಡೋದಿದೆ ಅಂತ ಅರ್ಥ. ತಿಳಿತಾ ಇದೆ ಎಲ್ಲರಿಗೂ? ನೀವು 50 ಇದ್ರಿ, 40 ಇದ್ರಿ, ಅಥವಾ 60 ಇದ್ರಿ, ಈವನ್ 80 ಇದ್ದೀರಿ ಅಂದ್ರೂ ಇನ್ನೂ ನಿಮ್ಗೆ 20% ಉಳಿದಿದೆ ನಿಮ್ಮ ಆರೋಗ್ಯದಲ್ಲಿ, ಏನೋ ಒಂಚೂರು ಮಾಡ್ಕೊಳ್ಬೇಕಾಗಿದೆ. ಯಾರು 100% ಇದ್ದೀರಿ ನೋಡ್ರಿ, ಅವ್ರಿಗೆ ಈ ಕೋರ್ಸ್ ಇಲ್ಲ. ತಿಳಿತಾ ಇದೆನಾ? ನಮ್ಗೆ ಅವ್ರದ್ದು ಅಡ್ಮಿಷನ್ ಬೇಕಾಗಿಲ್ಲ, ಬೇಕಾದ್ರೆ ಅವ್ರು ಕೋಚ್ ಆಗ್ಬೋದು, ಇನ್ನೊಬ್ರಿಗೆ ಟ್ರೈನಿಂಗ್ ಅನ್ನ ಮಾಡ್ಬೋದು. ನಾವು ಅವ್ರಿಗೆ ಆ ರೀತಿ ಅವ್ರನ್ನ ಬೆಳೆಸ್ತೀವಿ. ಬಟ್ ಅವ್ರಿಗೇನ್ ಇಲ್ಲಿ ಅವಕಾಶ ಇಲ್ಲ. ಬೇರೆ ಏರಿಯಾಗಳ ಕಡೆಗೆ ಮತ್ತೆ ಹೋಗೋಣ. ಎಲ್ಲರಿಗೂ ಅರ್ಥ ಆಗ್ತಾ ಇದೇನೆ ಇದೆ? ಹಾ. ಸೊ ಈಗ ಹೆಲ್ದಿ ಪರ್ಸನ್ ಯಾರು ಅಂದ್ರೆ ನಾನ್ ನನ್ನದೇ ದೃಷ್ಟಿಯಲ್ಲಿ ಹೇಳ್ತೀನಿ. ನೀವು 2 ಕಿಲೋಮೀಟರ್ ನಡೆದ್ರು ನಿಮಗ್ ದಮ್ ಬರಬಾರ್ದು ನೋಡ್ರಿ. ದಮ್ ಬರೋದೇನ್ರಿ ಏನಂತೀವಿ, ಹಿಂಗ್ ಮೇಲಿ ನುಬ್ಬಸ್ ಹಿಂಗ್ ಮಾಡ್ತೀವಲ್ಲ, ಅದು ಬರಬಾರ್ದು ನೋಡ್ರಿ. ಎಷ್ಟು ಕಿಲೋಮೀಟರ್ ನಡಿಬೇಕು? 2. 1. ಆಮೇಲೆ ಎರಡನೇದು ಇನ್ನೂ ಒಂದು ಟೆಕ್ನಿಕ್ ಇದೆ. 108 ಸ್ಟೆಪ್ಸ್ ಗಳನ್ನ ಹತ್ತಿದ್ರು ನಿಮ್ಗೆ ಏನು ಆಗ್ಬಾರ್ದು. 108 ಸ್ಟೆಪ್ಸ್ ಗಳನ್ನ ಹತ್ತಷ್ಟು ಕೆಪಾಸಿಟಿ ಇರ್ಬೇಕು. ಈ ನಮ್ ಬಿಲ್ಡಿಂಗ್ 108 ಇವೆ, ನಾವು ಮೇನ್ ಅದಕ್ಕೆ ಹಾಕಿದ್ 108 ಎಣಸ್ ಮಾಡಿ. ಇದು ಹೆಲ್ದಿ ಪರ್ಸನ್. ನಾವು 10 20 ಮೆಟ್ಟಿಲ್ ಹತ್ತಿದ್ಮೇಲೆ ಅಯ್ಯೋ ದೇವ್ರೆ ಉಸ್ಸಪ್ಪ ಅಂತ ಎಲ್ಲಾರ ಕೂಡ್ಲತ್ತೀವಿ ಅಂದ್ರೆ ನೀವು ಇನ್ನೂ ಹೆಲ್ತ್ ನಲ್ಲಿ ಬಹಳಷ್ಟು ಪರಿವರ್ತನೆ ಮಾಡ್ಕೊಳ್ಳೋದು ಬೇಕಾಗುತ್ತೆ ಅಂತ ಅರ್ಥ. ಆನಂತರ ಒಂದು ನೆನ್ಪಿಟ್ಕೊರಿ, ಹೆಲ್ತ್ಗೂ ವಯಸ್ಸಿಗೂ ಸಂಬಂಧ ಇಲ್ಲ. ನಾನ್ ಪ್ರಾಮಿಸ್ ಮಾಡಿ ಹೇಳ್ತೀನಿ, ನಿಮ್ಗೆ ಹೇಳ್ತೀನಿ. ನಮ್ದು ಉಷಾ ಅಮ್ಮ ಇದಾರ ನೋಡ್ರಿ, ಅವ್ರು 60+ ಇದಾರ. ಅವ್ರು ಡಾನ್ಸ್ ಮಾಡ್ಲತ್ರು 20ದವ್ರು ನೋಡ್ಲತ್ತೀವಿ. ನಾನ್ ನಿಜವಾಗ್ಲೂ ಹೇಳ್ತಿದ್ದೀನಿ. ನಮ್ ದೇವರಾಜ್ ಸರ್ ಇದಾರ ನೋಡ್ರಿ, ಅವರು 60+ ಇದಾರ. ಅವ್ರು ಮಾತಾಡುವಾಗ ನೋಡ್ರಿ ನೀವು ಆ 20-25 ಕೇಳ್ತಾ ಇರ್ತಾರ. ನಮ್ ನಾಗೇಂದ್ರ ಸರ್ ಇದಾರೆ. ವಯಸ್ಸಿಗೂ ಆರೋಗ್ಯಕ್ಕೂ ಸಂಬಂಧ ಇಲ್ಲ. ಇವತ್ ಪ್ರೆಸೆಂಟ್ ನಮ್ಮಲ್ಲಿ ವಾಸ್ತವದಲ್ಲಿ ಏನಾಗ್ತಾ ಇದೆ ಅಂದ್ರೆ ಸಣ್ಣ ಸಣ್ಣ ವಯಸ್ಸಿನವರಿಗೆ ಹೆಲ್ತ್ ಸಮಸ್ಯೆಗಳು ಜಾಸ್ತಿ ಇವೆ. ಒಪ್ತೀರಿ? ಯಾರ್ಯಾರು ಒಪ್ತೀರಿ ಹೇಳಿ? ನಿಮ್ಮ ಸತ್ಯ ಇದೆ, ಒಪ್ಕೊಡ್ಬೇಕು. ನೀವು ಒಪ್ಕೊಂಡಿಲ್ಲ ಅಂದ್ರೆ ನಮ್ಗೇನ್ ಫರಕ್ ಬೀಳೋದಿಲ್ಲ. ಬಟ್ ನಿಮ್ಗೆ ಗೊತ್ತಾಗುತ್ತೆ ಅದು ನನ್ಗೆ ಏನಾಗುತ್ತೆ ಅಂತ. ಸೊ ಹಾಗಾಗಿ ಇವತ್ತು ನಮ್ದು ಏನಾಗಿದೆ, ಸಣ್ಣ ವಯಸ್ಸಿದೆ. ನಿಮ್ಗೆ ಗೊತ್ತಿರ್ಲಿ, ಇವತ್ತು ಒಂದ್ ಟೈಮ್ ಇತ್ತು ಈ ಶುಗರ್ ಅಂತ ಏನ್ ಬರ್ತಾ ಇತ್ತು ನೋಡ್ರಿ, 60 ಮೇಲೆ ಇದ್ದವರಿಗೆ ಇತ್ತದು. 60+ ಆದ್ಮೇಲೆ ಅಲ್ಲಿ ಒಬ್ರಿಗೆ ಇಲ್ಲಿ ಒಬ್ರಿಗೆ ಬರ್ತಿತ್ತು. ಇವತ್ತು 25 ಮುಗಿದಿರುವಂತ ಅದು ಎಷ್ಟೋ ಜನರಿಗೆ ಶುಗರ್ ಇರೋದು ನಾನ್ ನೋಡ್ತಾ ಇದ್ದೀನಿ ಕಣ್ಣಿಲಿ. ಆ ಕೇಸ್ಗಳು ನಾವು ಈ ಸಲ ಜಾಸ್ತಿ ನಾವು ಹ್ಯಾಂಡಲ್ ಮಾಡ್ತಾ ಇದ್ವಿ. ಸ್ಪೆಷಲಿ ಹೆಣ್ ಮಕ್ಳಿಗೆ ಜಾಸ್ತಿ ಬರ್ತಾ ಇದೆ. ಈ ವರ್ಷದ ಒಂದ್ ಎಡಕ್ ನೀವೇನಾದ್ರೂ ನೋಡಿದ್ರ, ಅದ್ರ ಸಂಖ್ಯೆಯನ್ನ ನೀವು ಗಮನಿಸಿದ್ರ, 25+ ಇರುವಂತ ಹೆಣ್ಣು ಮಕ್ಕಳಿಗೆ ಶುಗರ್ ಜಾಸ್ತಿ ಬರ್ತಾ ಇರುವಂತದ್ದು ಈ ವರ್ಷದಲ್ಲಿ ನೀವು ನೋಡ್ರಿ. ಹಾಸ್ಪಿಟಲ್ ನಲ್ಲಿ ನಮ್ಮ ವಿದ್ಯಾವತಿ ಮೇಡಮ್ ವರ್ಕ್ ಮಾಡ್ತಾರೆ, ಬೇಕಾದ್ರೆ ಅವ್ರಿಗೆ ಕಾಂಟ್ಯಾಕ್ಟ್ ಮಾಡ್ರಿ. ಅವ್ರ ಹಾಸ್ಪಿಟಲ್ನಾಗ ಆ ಕೇಸ್ಗಳು ಬರ್ತಾ ಇವೆಲ್ಲ ಕೇಳ್ಕೊರಿ. ಅಂದ್ರೆ ಇಲ್ಲಿ ಏನ್ ಅರ್ಥ, ನಮ್ಮ ಸಬ್ಕಾನ್ಶಿಯಸ್ ಮೈಂಡ್ ಅಲ್ಲಿ ನಾವ್ ಏನ್ ಅನ್ಕೊಂಡಿವಿ, ವಯಸ್ಸಾದ್ರೆ ಹೆಲ್ತ್ ಸಮಸ್ಯೆಗಳು ಬರುತ್ತೆ ಅಂತ. ಬರೋದಿಲ್ಲ. ವಯಸ್ಸಿಗೂ ಆರೋಗ್ಯಕ್ಕೂ ಸಂಬಂಧ ಇಲ್ಲ. ಯಾರು ಆರೋಗ್ಯದ ಮೇಲೆ ಗಮನ ಹರಿಸೋದಿಲ್ಲ ನೋಡ್ರಿ, ಅವ್ರಿಗೆ ಸಮಸ್ಯೆ ಬರುತ್ತೆ. ಬರ್ಕೊಡ್ರಿ, ಅದು ಯಾವ ವಯಸ್ಸಾದ್ರೂ ಇರ್ಬೋದು. ಹಾಗಾದ್ರೆ 60ರದವ್ರು ಯಾಕೆ ಸ್ಟ್ರಾಂಗ್ ಇರ್ತಾರಂದ್ರೆ ಅವ್ರು ಹೆಲ್ತ್ ಮೇಲೆ ವರ್ಕ್ ಮಾಡ್ತಾ ಇದ್ದಾರೆ. ನೀವ್ ಬೇಕಾದ್ರೆ ಅವ್ರಿಗೆಲ್ಲ ಕೇಳ್ರಿ, ಅವ್ರ ದಿನ ವಾಕಿಂಗ್ ಮಾಡ್ತಾರ, ಓಡಾಡ್ತಿರ್ತಾರ, ಅವ್ರ ಕೆಲಸಗಳನ್ನ ಅವರೇ ಮಾಡ್ಕೊಳ್ತಾರ. ಎಲ್ಲಿ ಸಣ್ಣ ಪುಟ್ಟ ಒಂದ್ 1/2 ಕಿಲೋಮೀಟರ್ ನಡೆಯೋದ್ ಬಂದ್ರೆ ಅವ್ರ ಆಟೋ ಕಾರ್ ಬೇಕಾಗಿಲ್ಲ, ಅವ್ರಿಗೆ ನಡೆದು ಹೋಗಿ ಅವ್ರ ಕೆಲಸ ಮಾಡ್ಕೊಂಡ್ ಬರ್ತಾರ. ಹಾಗಾಗಿ ಅವ್ರ ಶರೀರವನ್ನ ಗಟ್ಟಿಗೊಳಿಸೋದ್ರಲ್ಲಿ ಅವ್ರು ಸಕ್ಸಸ್ ಇದ್ದಾರೆ. ಹಾಗಾಗಿ ಅವ್ರು ಹೆಲ್ದಿ ಆಗಿದ್ದಾರೆ.
ಹಾಗಾಗಿ ಇವತ್ತು ನಾವು ಪ್ರಸಕ್ತ ಸಮಾಜದಲ್ಲಿ ಶರೀರದ ವಯಸ್ಸು 60 ಇದೆ, ಅವ್ರ ಆಕ್ಟಿವಿಟಿ ಏನಾದ್ರೂ ನೋಡಿದ್ರೆ 20 ತರ ಇದೆ. 20 ವಯಸ್ಸವ್ರ ತರ ಸ್ಟ್ರಾಂಗ್ ಇದ್ದಾರೆ. ಗೊತ್ತಾ ನಿಮ್ಗಿದು? ಅದೇ ರೀತಿ ಎಷ್ಟೋ ಜನ ಇದ್ದಾರೆ 20ರದವ್ರು ಇದ್ದಾರೆ, ಅವ್ರ ಆರೋಗ್ಯ ಏನಾಗ್ತಾ ಇದೆ ಅಂದ್ರೆ 60ರದವ್ರ ತರ ಮಾಡ್ತಾ ಇದ್ದಾರೆ. ಅವ್ರ ಕಾಲ್ ನಿಲ್ಲೋದಕ್ ಬರೋದಿಲ್ಲ. 15-20 ನಿಮಿಷ ಒಂದ್ ಕಡೆಗೆ ನಿಂತ್ರೆ ಯಾವಾಗ ಕೂಡ್ಬೇಕು ಅಂತ ಹೇಳಿ ಅಲ್ಲಿ ಇಲ್ಲಿ ಹುಡುಕಾಟ ಮಾಡ್ತಾರೆ. ಎಲ್ಲಿ ಕೂಡ್ಲಿ. ಬೇಕಾದ್ರೆ ಬಸ್ ನಲ್ಲಿ ನೀವು ಅಬ್ಸರ್ವ್ ಮಾಡಿ, ವಯಸ್ಸಾದವ್ರು ನಿಂತಿರ್ತಾರ, ಸಣ್ಣ ವಯಸ್ಸಿನವ್ರು ಸೀಟ್ ಹುಡುಕಾಟ ಮಾಡ್ತಾರೆ. ಎಲ್ಲಿ ಕೂಡ್ಲಿ. ರೀಸನ್ ಏನು ಅಂದ್ರೆ ಅವ್ರ ಶರೀರ ಅವರಿಗೆ ಸಪೋರ್ಟ್ ಮಾಡ್ತಾ ಇಲ್ಲ. ಹಾಗಾಗಿ ಬರ್ಕೋರಿ, ಎಲ್ಲಿಯವರೆಗೆ ನಮ್ಮ ಸಬ್ಕಾನ್ಶಿಯಸ್ ಮೈಂಡ್ ಆರೋಗ್ಯಯುತ ಆಗೋದಿಲ್ಲ ಅಲ್ಲಿ ತನಕ ನಮ್ಮ ಶರೀರನು ಆರೋಗ್ಯವಾಗಿ ಇರೋದಿಲ್ಲ. ಬರ್ಕೋರಿ, ಎರಡಕ್ಕೆ ಒಂದಕ್ಕೊಂದು ಕನೆಕ್ಷನ್ ಇದೆ. ನಮ್ಮ ಮೈಂಡು ಮತ್ತೆ ನಮ್ಮ ಬಾಡಿ ಇದೆ ನೋಡ್ರಿ, ಅದು ಒಂದಕ್ಕೊಂದು ಸಂಬಂಧ ಇದೆ. ಎಸ್. ಅದರ ನಂತರ ನೆಕ್ಸ್ಟ್ 2ನೇ ಏರಿಯಾ ಬರುತ್ತೆ ನಮ್ದು ವೆಲ್ತ್ ಏರಿಯಾ. ನಾನ್ ಸ್ವಲ್ಪ ಕಡಿಮೆ ಹೇಳ್ತೀನಿ, ನಿಮ್ಗೆ ಪೂರ್ತಿ ಮಾಹಿತಿಯನ್ನ ಕೊಡ್ಲಿಕ್ಕೆ ನನ್ಗೆ ಆಗೋದಿಲ್ಲ, ಅದ್ರ ಪ್ರಯತ್ನ ಮಾಡ್ತೀನಿ. 2ನೇ ಏರಿಯಾ ಬರುತ್ತೆ ವೆಲ್ತ್ ಏರಿಯಾ. ಈ ಪುನಃ ನನ್ಗೆ ಮೆಸೇಜ್ ಮಾಡ್ಬೇಕು, ಯಾರ್ ಕೋಟ್ಯಾಧೀಶರ್ ಇದ್ದೀರಿ ಅವ್ರೆಲ್ರು ನನ್ಗೆ 100 ಅಂತ ಹಾಕ್ಬೇಕು. ಕೋಟ್ಯಾಧೀಶರ್ 100 ಹಾಕಿದವ್ರು ಎಲ್ಲ ಟ್ರಸ್ಟ್ ಅಕೌಂಟ್ ಬರುತ್ತೆ ನಿಮ್ಗೆ 100%. ಓಕೆ, 1 ಕೋಟಿ ರೂಪಾಯಿ ನನ್ನ ಹತ್ರ ಇದೆ ಅಂದ್ರೆ ಅಕೌಂಟ್ ಅಲ್ಲಿ ಇದೆ. ಪೂರ್ತಿ ಆಸ್ತಿ ಅಲ್ಲ, ಪೂರ್ತಿ ಆಸ್ತಿ ಹುಡುಗರು 2-3 ಆಗುತ್ತೆ ಎಲ್ಲ. ಅದು ಪಿತ್ರಾರ್ಜಿತ ಆಸ್ತಿ ಆಗುತ್ತೆ. ನಾನೇ ಗಳಿಸಿದ್ದು ಮಿನಿಮಮ್ 1 ಕೋಟಿ ಯಾರ ಹತ್ರ ಇದೆ ನೋಡ್ರಿ, ಅವ್ರು ನನ್ಗೆ 100 ಅಂತ ಹಾಕ್ರಿ. ಅದಕ್ಕಿಂತ ಕಡಿಮೆ ಇದ್ರ 50% ಇದೆನಾ, 40% ಇದೆ, 30% ಇದೆ, ಇದು ಮೆನ್ಷನ್ ಮಾಡಿ. ಮತ್ತೆ ಇದ್ರ ಸೈನ್ಸ್ ಅನ್ನ ನಾನು ನಿಮ್ಗೆ ಹೇಳ್ತೀನಿ, ಎಲ್ಲಿ ಏನ್ ವ್ಯತ್ಯಾಸ ಆಗಿದೆ ಅಂತ. ನಮ್ ಗೋವಿಂದ್ ನಾಯಕ್ ಸರ್ 100 ಇದ್ದಾರೆ, 1 ಕೋಟಿ ಮಾಡಿದ್ದಾರೆ. ರಿಟೈರ್ಡ್ ಇದ್ದಾರೆ. 100 ಇದ್ದವ್ರದ್ದು ನನಗೆ ಗೊತ್ತಿದೆ ಯಾಕೆ 100 ಇದೆ ಅಂತ. ಎಸ್. ನಿಲ್ಲ ಅಂತ ಬರಿಬೇಡ್ರಿ, ನಿಮ್ಗೆ ಗೊತ್ತಿರ್ಲಿ. ಯಾವಾಗ್ಲೂ ಇಲ್ಲ ಅಂತ ಬರಿಬಾರ್ದು. ಇಲ್ಲ ಅಂತ ಬರ್ದ್ರೆ ನಿಮ್ಮ ಸಬ್ ಕಾನ್ಶಿಯಸ್ ಮೈಂಡಿಗೆ ಮೆಸೇಜ್ ಹೋಗುತ್ತೆ, ಇವ್ರ ಹತ್ರ ಏನು ಇಲ್ಲ. ಇಲ್ಲ ಅನ್ನೋದು ವರ್ಡ್ ಯಾವತ್ತು ಯೂಸ್ ಮಾಡ್ಬಾರ್ದು, ನೆನ್ಪಿಡಿ. ಪರ್ಸೆಂಟೇಜ್ ಮಾಡ್ರಿ, 10, 20, 30 ಎಷ್ಟಾದ್ರೂ ಮಾಡ್ರಿ. ಎಸ್. ಓಕೆ, ಸೊ ಮತ್ತೆ ಡೈರಿಯನ್ನ ತೆಗಿರಿ. ಓಕೆ, ಡೈರಿ ಓಪನ್ ಮಾಡ್ರಿ, ಬರೀರಿ. ಈ ವೆಲ್ದಿ ಪರ್ಸನ್ ಅಂತ ಯಾರಿಗ್ ಕರಿಬೇಕು ನಾವು? ಶ್ರೀಮಂತರು ಅಂತ ಯಾರಿಗ್ ಕರಿಬೇಕು? ಈಗ ನನ್ನ ಎದುರಿಗೆ 99.9999% ಪ್ರತಿಯೊಬ್ರು ಸಮೇತ ನಾವು ಯಾವ ಏರಿಯಾದಲ್ಲಿ ಬರ್ತೀವಿ ಅಂದ್ರೆ ಮಧ್ಯಮ ವರ್ಗದಲ್ಲಿ ಬರ್ತೀವಿ. ಒಪ್ತೀರಿ? ಇದು ಮಿಡಲ್ ಕ್ಲಾಸ್ ಅಂತ, ಮಧ್ಯಮ ವರ್ಗದ. ಸೊ ನಮ್ಮ ಮಧ್ಯಮ ವರ್ಗದವರ ಜೀವನ ಸ್ಟ್ರಗಲ್ ಇದೆ, ಬಹಳ ಹೋರಾಟದಿಂದ ನಾವು ಜೀವನ ಮಾಡ್ತೀವಿ. ಅಕೌಂಟ್ ಮಾತ್ರ ನಮ್ ಖಾಲಿಯಾಗಿರುತ್ತೆ. ಯಾವಾಗ ನಮ್ಮ ಶರೀರದಲ್ಲಿ ಶಕ್ತಿ ಇರುತ್ತೆ ಅವಾಗ ನಮ್ಮ ಕೈಯಲ್ಲಿ ಹಣ ಇರೋದಿಲ್ಲ. ಮಧ್ಯಮ ವರ್ಗದವ್ರ ಸಮಸ್ಯೆ ನೀಟಾಗಿ ಬರ್ಕೊ. ಶರೀರ ನಮ್ದು ಬಹಳ ಸ್ಟ್ರಾಂಗ್ ಇದೆ, ಒಂದ್ ವಯಸ್ಸು ನಾವು ಸ್ಟ್ರಾಂಗ್ ಇದೀವಿ, ಖರ್ಚು ಮಾಡೋದಕ್ಕೆ ದುಡ್ಡಿಲ್ಲ ನಮ್ಮ ಹತ್ರ, ವೆಲ್ದಿ ಇಲ್ಲ. ಮತ್ತೆ ಇಳಿಯ ವಯಸ್ಸಿನಲ್ಲಿ ಹಣ ಬರೋದಕ್ಕೆ ಶುರು ಆಗುತ್ತೆ. ರಿಟೈರ್ಮೆಂಟ್ ನ ಸಂದರ್ಭದಲ್ಲಿ ಏನೋ ಒಂದಿಷ್ಟು ಉಳಿತಾಯ ಮಾಡಿರ್ತೀವಿ, ಅದು ನಮ್ಗೆ ಬಂದಿರುತ್ತೆ. ಆವಾಗ ಏನಾಗುತ್ತೆ ಅಂದ್ರೆ ಶರೀರ ನಮ್ದು ಸಾಥ್ ಕೊಡೋದಿಲ್ಲ. ಯಾಕಂದ್ರೆ ಶರೀರದ ಮೇಲೆ ನಾವು ಮೊದ್ಲು ಗಮನ ಹರಿಸೋದಿಲ್ಲ, ಹಾಗಾಗಿ ಶರೀರ ನಮ್ಗೆ ಸಪೋರ್ಟ್ ಮಾಡೋದಿಲ್ಲ. ಈ ಪ್ರಾಬ್ಲಮ್ಸ್ 99% ಜನರಿಗೆ. ಶಕ್ತಿ ಇದ್ದಾಗ ಹಣ ಇಲ್ಲ, ಹಣ ಇದ್ದಾಗ ಶಕ್ತಿ ಇಲ್ಲ. ಈ ವ್ಯತ್ಯಾಸ ಎಲ್ಲರಿಗೂ ಅರ್ಥ ಆಗ್ತಾ ಇದೆ? ಈ ಪ್ರಾಬ್ಲಮ್ ಇದೆ ಇಲ್ಲ ಎಲ್ಲರಿಗೂ ಹೇಳಿ. ಈಗ ಯಾರ್ಯಾರು ಇವತ್ತು 1 ಕೋಟಿ ಮಾಡಿರಿ ನೋಡ್ರಿ, ನೀವ್ 4 ಜ್ಯೋತಿರ್ಲಿಂಗ ಹೋಗ್ಬರ್ರಿ, ನಾನ್ ಹೇಳ್ತೀನಿ ನಿಮ್ ಶಕ್ತಿ ಎಷ್ಟದ ಅಂತ. ಸಾಧ್ಯ ಇಲ್ಲ. ಯಾರ್ ಜ್ಯೋತಿರ್ಲಿಂಗ ಮನೆಗೆ ಕುಂತು ಜ್ಯೋತಿ ಆರಿಸ್ಬೇಕು, ಇಲ್ಲಿ ಹಿಂಗೆ ಮಾಡ್ಬೇಕು, ನೀವು ಆಗೋದಿಲ್ಲ. ಯಾಕಂದ್ರೆ ದುಡ್ದು ಶರೀರ ಎಷ್ಟು ನಿಸ್ತೇಜ್ ಆಗ್ಬಿಟ್ಟಿದೆ ಅಂದ್ರ ಅದು ಏನು ಸಪೋರ್ಟೇ ಮಾಡೋದಿಲ್ಲ. ಆ ಸ್ಥಿತಿಗೆ ಬಂದೀವಿ ಅಂದ್ರ ಎರಡು ಬ್ಯಾಲೆನ್ಸ್ ಮಾಡೋದಕ್ಕೆ ನಮಗ್ ಸಾಧ್ಯ ಆಗ್ತಾ ಇಲ್ಲ. ರೀಸನ್, ಕಾರಣ ಬರ್ಕೋರಿ, ನಮಗೆ ಸಿಕ್ಕಿರುವಂತ ಎಜುಕೇಶನ್ ಇದೆ ನೋಡ್ರಿ, ಅದು ಫೈನಾನ್ಸಿಯಲ್ ಎಜುಕೇಶನ್ ಇಲ್ವೇ ಇಲ್ಲ. ನಾವು ಕಲಿತಿರುವಂತ ಶಾಲೆಯಲ್ಲಿ ಬೇಜಾರ್ ಮಾಡ್ಕೊಳ್ಬೇಡ್ರಿ, ನಾನು 21 ವರ್ಷ ಎಜುಕೇಶನ್ ಡಿಪಾರ್ಟ್ಮೆಂಟ್ ಅಲ್ಲಿ ನನ್ನ ಸರ್ವಿಸು, ನಾನು ಹೆಡ್ ಮಾಸ್ಟರ್ ಇದ್ದೀನಿ. ನನ್ ದೇವ್ರಾಣೆ ಹೇಳ್ತೀನಿ, ಒಂದು ಸಿಂಗಲ್ ಪಾಠ ಇಲ್ಲ ಹಣ ಹೆಂಗ್ ಗಳಿಸ್ಬೇಕು ಅಂತ ನಂಬಲ್ಲಿ. ಟೀಚರ್ ಆಗಿ ಹೇಳತ್ತೀನಿ, ಹೆಡ್ ಮಾಸ್ಟರ್ ಆಗಿ. ನೀವು ಓದಿದ್ದು ನಿಂಬಲ್ಲಿ ಇರ್ಲಿಕ್ಕಿಲ್ಲ ಅಂತ ಅನ್ಕೊಂಡಿನಿ.
ನಮ್ದು ನಿಮ್ದು ಪಠ್ಯ ಪುಸ್ತಕಗಳು ಅವೇ ಇದು. ಈಗೀಗೆಲ್ಲ ಚೇಂಜ್ ಆಗಿವ್ ಬಿಡ್ರಿ, ಇಂಗ್ಲಿಷ್ ಮೀಡಿಯಮು ಅದು ಇದು ಎಲ್ಲೋ. ಆದ್ರೆ ನಾವು ಕಲಿತಿರುವಂತಹ ವಯಸ್ಸಲ್ಲಿ ಸೇಮ್ ಪುಸ್ತಕಗಳೇ ಓದಿದ್ದೇವಲ್ಲ. ಯಾರ್ ನನ್ಕಿಂತ ಸೀನಿಯರ್ ಇರ್ಬೋದು, ಯಾರ್ ಜೂನಿಯರ್ ಇರ್ಬೋದು. ಆದ್ರ ಒಂದ್ ಸಿಂಗಲ್ ಪಾಠ ಇತ್ತೇನ್ ಹೇಳ್ರಿ ಹಣ ಹೆಂಗ್ ಗಳಿಸ್ಬೇಕಂತ? ಇರ್ಲಿಲ್ಲ. ಮತ್ತೆ ಯಾವ್ದು ನಮ್ಗ್ ಕಲಸೇ ಇಲ್ಲ, ಅದು ಹೆಂಗ್ ಬರುತ್ತೆ ಹೇಳ್ರಿ ನನ್ನ ಹತ್ರ? ನನ್ಗೆ ಗೊತ್ತೇ ಇಲ್ಲ ಅದ್ರ ಬಗ್ಗೆ, ಲರ್ನಿಂಗೇ ಇಲ್ಲ, ನನ್ಗೆ ಎಜುಕೇಶನ್ ಸಿಗ್ಲಿಲ್ಲ. ಉಲ್ಟಾ ನನಗ್ ಹಣ ಅಂದ ತಕ್ಷಣಕ್ಕೆ ಅದ್ರ ಬಗ್ಗೆ ನೆಗೆಟಿವ್ ಎನರ್ಜಿ ಮಾಡಿದವರೇ ಜಾಸ್ತಿ ಜನ ಇದ್ದಾರೆ. ನೆಗೆಟಿವ್ ವರ್ಡ್ಸ್ ಗಳನ್ನ ಯೂಸ್ ಮಾಡು. ನೀನ್ ಅದು ಮಾಡ್ಬೇಡ, ಇದು ದುಡ್ಡು ದುಡ್ಡು ಅಂತ ಸಾಯ್ತಿ. ನೀವು ಆಫ್ಲೈನಿಗೆ ಬಂದಾಗ ಆಕ್ಟಿವಿಟಿ ಇರುತ್ತೆ ಅಲ್ಲಿ, ಅದ್ರ ಬಗ್ಗೆ ನಾವು ಆಮೇಲೆ ಮಾತಾಡೋಣ. ಅದ್ರ ಪೂರ್ತಿ ನಾವು ಟೋಟಲಿ ಏನಾದ್ರೂ ನೋಡಿದ್ರೆ ನಮ್ಮನ್ನ ಮಧ್ಯಮ ವರ್ಗದವರು ಮಧ್ಯಮ ವರ್ಗದಲ್ಲಿಯೇ ಬದುಕಿ ಸಾಯುವಂತಹ ಒಂದು ವ್ಯವಸ್ಥೆ ನಮ್ ಸುತ್ತ ಇದೆ ನೋಡ್ರಿ. ಇದು ಸತ್ಯ ಇದೆ. ನಮ್ಮ ವ್ಯವಸ್ಥೆ ನಮಗೆ ಶ್ರೀಮಂತರಾಗೋದಕ್ಕೆ ಬಿಡೋದಿಲ್ಲ. ಗೊತ್ತಿರ್ಲಿ ನಿಮ್ಗೆ, ಇದು ಸೈನ್ಸ್. ಇದು ನಿಮ್ಗೆ ಯಾವಾಗ ಫೀಲ್ ಆಗುತ್ತೆ ಅಂದ್ರೆ ಇದು ದಾಟಿ ಸ್ವಲ್ಪ ಹೊರಗೆ ಬರ್ತೀರಿ ನೋಡ್ರಿ, ಅವಾಗ ಗೊತ್ತಾಗುತ್ತೆ. ನೀವು ಅದು ಮಧ್ಯಮ ವರ್ಗವನ್ನ ದಾಟಿ ಹೊರಗೆ ಬರೋ ಪ್ರಯತ್ನ ಮಾಡ್ಲಿಕ್ಕೆ ಶುರು ಮಾಡ್ರಿ ನೀವು, ಅವಾಗ ನಿಮ್ಗೆ ಅದ್ರದ್ದು ಅರ್ಥ ಆಗುತ್ತೆ. ರಿಯಲ್ ಆಗಿ ಮೇಡಮ್ ಹೇಳದ್ ಕರೆಕ್ಟ್ ಇದೆ. ಅಂದ್ರೆ ಒಂದು ವ್ಯವಸ್ಥೆ ಏನ್ ಮಾಡಿದೆ ನಮ್ಗೆ ಅಂದ್ರ, ಮಧ್ಯಮ ವರ್ಗದವರು ಮಧ್ಯಮ ವರ್ಗದಲ್ಲೇ ಹುಟ್ಟಬೇಕು, ಅಲ್ಲೇ ಬೆಳಿಬೇಕು, ಅಲ್ಲೇ ದುಡಿಬೇಕು, ಅಲ್ಲೇ ಸಾಯ್ಬೇಕು, ಒಂದ್ ಸ್ಟೆಪ್ ಮುಂದ್ ಬರಂಗಿಲ್ಲ. ನಾವು ಈ ಕಡೆ ಬಡವರು ಇಲ್ಲ, ಈ ಕಡೆ ಶ್ರೀಮಂತರು ಇಲ್ಲ. ದುಡಿಯೋದ್ ಮಾತ್ರ ನಮಗ್ ತಪ್ಪೋದಿಲ್ಲ. ಒಪ್ತೀರಿ ಇದು ಮಾತು? ಈ ಸ್ಥಿತಿ ಎಲ್ಲರಿಗಿದೆಯಲ್ಲ. ಆಮೇಲೆ ನಮ್ಮ ಮೈಂಡ್ ಸೆಟ್ ಯಾವ ರೀತಿ ನಮ್ದಿದೆ, ಎಲ್ಲಿಂದೋ 1,00,000 ಬರೋದಿದೆ ಅಂತ ತಿಳ್ಕೊರಿ. ಅಚಾನಕ್ ಆಗಿ ಏನೋ ಉಳಿತಾಯ ಮಾಡಿದ್ದು, ದೇವ್ರಾಣೆ ಹೇಳ್ತೀನಿ 2,00,000 ಪ್ಲಾನ್ ರೆಡಿ ಅದ ನಮ್ಮಲ್ಲಿ. ಖರ್ಚು ಮಾಡ್ಲ ಎಲ್ಲಾ ಹಾದಿ ಹಿಂಗ್ ತೆರೆದು ಬಿಟ್ಟಿದೀವಿ ನೋಡ್ರಿ. ಬರೋದೊಂದೇ ಬಾಕಿ, ಎಲ್ಲಿಗೆ ಹೋಗ್ತಾವ ಗೊತ್ತಿಲ್ಲ. ಚಟ್ಟಂಚೂರ್ ಅಂತಾರ ಬೀದರ್ದಾಗ. ಚಟ್ಟಂಚೂರ್ ಅಂದ್ರೆ ₹1 ಉಳಿಯಂಗಿಲ್ಲ. ಪ್ಲಾನ್ಗಳು ಜಾಸ್ತಿ ಇವೆ, ಖರ್ಚು ಮಾಡೋದು, ಗಳಿಸುವ ಪ್ಲಾನ್ಗಳಿಲ್ಲ. ಬರ್ಕೋರಿ, ದುಡ್ಡು ಮಾಡೋ ಪ್ಲಾನ್ ನಮ್ಮ ಹತ್ರ ಇಲ್ಲ, ದುಡ್ಡು ಖರ್ಚು ಮಾಡೋವ ನಮ್ಮಲ್ಲಿ. ಇದು ಬದಲಾಗ್ಬೇಕಾ ಇಲ್ಲ ಹೇಳ್ರಿ? ಮತ್ತೆ ಎಲ್ಲಾ ನೀವು ಕಲಿಬೇಕು ನೋಡ್ರಿ. ನೀವು ಕಲ್ತಿಲ್ಲ ಅಂದ್ರೆ ಏನೂ ಆಗೋದಿಲ್ಲ. ನಿನ್ನೆ ನಾನು ಎಲ್ಲಾ ಏರಿಯಾಗಳನ್ನ ಬರ್ಸಿದ್ದೆ, ನೆನ್ಪಿದೆ ನಿಮ್ಗ? ನಿಮ್ ಸಮಯ ಎಲ್ಲೆಲ್ಲಿ ಹೋಗ್ತಾ ಇದೆ ಅಂದಾಗ ಇಡೀ ದಿನ ಮಾಡಿದ ಕೆಲಸಗಳೆಲ್ಲ ಬರ್ದಿರಿ ಎಲ್ಲರೂ. ಎಸ್ ಅದು ಮಾಡ್ತೀನಿ, ಇದು ಎಲ್ಲಾರು ಬರ್ದಿರಿ. ನೆನ್ಪಿದೆ ನಿನ್ನಿನ ಆಕ್ಟಿವಿಟಿ? ಆಮೇಲೆ ನಾನ್ ನೆಕ್ಸ್ಟ್ ಕೇಳ್ದ, ಸಕ್ಸಸ್ಗಾಗಿ ಎಷ್ಟು ಸಮಯ ಇದೆ? 0. ಈಗ ನನಗೆ ಹಣ ಬೇಕಾಗಿದೆ, ಹಣದ ಸಲುವಾಗಿ ನಾನು ಏನ್ ಲರ್ನಿಂಗ್ ಮಾಡೀನಿ? ನಿಮ್ಗೆ ಒಂದು ಸೈನ್ಸ್ ಹೇಳ್ತೀನಿ, ಟ್ರೈನಿಂಗ್ ಇಂಡಸ್ಟ್ರಿ ಸೈನ್ಸ್. ಬರ್ಕೋರಿ. ನೀವು ಇವತ್ತು ಎಷ್ಟು ಗಳಿಸ್ತಾ ಇದ್ದೀರಿ ನೋಡ್ರಿ, ನಿಮ್ಮ ಜ್ಞಾನ ಅಷ್ಟರದೇ ಇದೆ. ನೀವು ಮಂತ್ಲಿ ₹1,00,000 ನಿಮ್ದು ಅರ್ನಿಂಗ್ ಇದೆ ಅಂದ್ರ, ದೇವ್ರಾಣಿ ಹೇಳ್ತೀನಿ 1,00,000ದೇ ಜ್ಞಾನ ನಿಮ್ ಹತ್ರ ಇದೆ ಸದ್ಯಕ್ಕೆ. ಈಗ ನೀವು 1,00,000ದಿಂದ 2,00,000ಕ್ಕೆ ಬರ್ಬೇಕಂದ್ರ 2,00,000ದ ಜ್ಞಾನ ನಿಮ್ ಹತ್ರ ಇರ್ಬೇಕು. ಸೈನ್ಸ್ ಹೇಳ್ತೀನಿ, ಇದು ಫೈನಾನ್ಸಿಯಲ್ ಎಜುಕೇಶನ್ ನಲ್ಲಿ ಹೇಳ್ತಾ ಇದ್ದೀವಿ. ನಿಮ್ಗೆ ಈಗ ಮಂತ್ಲಿ 50,000 ನೀವು ಗಳಿಸ್ತಾ ಇದ್ದೀರಿ ಅಂದ್ರ ನಿಮ್ಮ ಜ್ಞಾನ ಎಷ್ಟಿದೆ? 50,000 ನೀವು ಅದನ್ನ 1,00,000ಕ್ಕೆ ತರಬೇಕು ಅಂದ್ರ ಯಾವ್ದು ಹಣದ ಗಿಡ ಇಲ್ಲ, ಹಿಂಗ್ ಕಟ ಕಡ್ಕೊಂಡ್ ಬಂದ್ ತಗೋರಿ, ಯಾರು ಕೊಡೋದಿಲ್ಲ. ನೀವ್ ಏನ್ ಹೆಚ್ಚು ಮಾಡ್ಬೇಕು? ಇದು ಲರ್ನಿಂಗ್. ಬರ್ಕೋರಿ. ಯಾವಾಗ ನಿಮ್ಮ ಲರ್ನಿಂಗ್ ಹೆಚ್ಚಾಗುತ್ತೆ ನೋಡ್ರಿ, ಅವಾಗ ಆಟೋಮೆಟಿಕ್ ನಿಮ್ಮ ಅರ್ನಿಂಗ್ ಹೆಚ್ಚಾಗುತ್ತೆ. ಸೈನ್ಸ್. ಲರ್ನಿಂಗ್ ಈಕ್ವಲ್ ಟು ಅರ್ನಿಂಗ್. ಈಗ ಯಾರಿದ್ದೀರಿ ನಿಮ್ಮ ಲೈಫ್ ನಲ್ಲಿ ಎಷ್ಟು ದುಡ್ಡು ಮಾಡ್ಬೇಕಂತ ನಿಮ್ ಡ್ರೀಮ್ ಇದೆ? ಬರೀರಿ ಒಂದ್ಸಲ, ಮನಸ್ಸು ಬಿಚ್ಚಿ ಬರೀರಿ. ಎಷ್ಟು ಗಳಿಸ್ಬೇಕು, ಎಷ್ಟು ನೋಡ್ಬೇಕಂತ ನಿಮಗ್ ಫೀಲ್ ಇದೆ ಅದು ಬರೀರಿ. 1 CR, 2 CR, 4, 5, 10 ಅಥವಾ ಲಕ್ಷ ಎಷ್ಟಿದೆ ಅಷ್ಟು ಬರೀರಿ. ಬೇಗ ಬರೀರಿ ನೋಡೋಣ. ಮೈಂಡಿಗೆ ಮೆಸೇಜ್ ಕೊಡ್ರಿ, ಇಷ್ಟು ನನಗೆ ಬೇಕಾಗ್ಯಾವ. 1 million, 5 CR, 10 ಕೋಟಿ. ಎಸ್ 24, 50, 20. ಮಿಲೇನಿಯರ್, ಬಿಲೇನಿಯರ್, ಕ್ರೋರ್. ಎಲ್ಲಾರು ಬರೀ, ಮನಸ್ಸು ಬಿಚ್ಚಿ ಬರೀರಿ. ಎಷ್ಟು ಬೇಕಷ್ಟು ಬರೀರಿ ಒಂದ್ಸಲ, ನೋಡಮ್ಮದು ಏನಾಗುತ್ತೆ. ನಾನಂತೂ ಇದ್ದೀನಿ, ಸಪೋರ್ಟ್ ಮಾಡ್ತೀನಿ. ಎಸ್, ಕರೆಕ್ಟ್ ಆಗಿ ನಿರ್ಧಾರ ಮಾಡಿ ಬರೀರಿ. ಇಷ್ಟು ನನ್ಗೆ ಅವಶ್ಯಕತೆ ಇದೆ, ಇಷ್ಟು ನನ್ಗೆ ಬೇಕು. ಮಂತ್ಲಿ ಬರಿಬೇಡ್ರಿ, ಟೋಟಲ್. ಎಸ್ ಓಕೆ. ಎಸ್. ಸೊ ನೆಕ್ಸ್ಟ್ ನಿಮ್ಮ ಡೈರಿಯನ್ನ ತೆಗೀರಿ. ಓಕೆ, ನಂಗೆ ತಿಳಿತು, ಎಲ್ಲರೂ ಕೋಟ್ಯಾಧೀಶರೇ ಆಗೋ ಪ್ಲಾನ್ ಇದೆ. ಓಕೆ.
ಆಗ್ಬೇಕದು ನಮ್ ಹಕ್ಕಿದೆ. ಯಾರು ಹೇಳ್ಯಾರ ಆಗ್ಬಾರ್ದಂತ? 165% ಅಗರ್ಭ ಶ್ರೀಮಂತರೇನಿದಾರ ನೋಡ್ರಿ ನಮ್ ದೇಶದಲ್ಲಿ, ಅವರೆಲ್ಲರೂ ನಮ್ಮಂಗೆ ಎದ್ದು ಬಂದವ್ರು ಇದ್ದಾರೆ. ಮಧ್ಯಮ ವರ್ಗದವರೇ 65% ಜನ ಇದ್ದಾರೆ. ಕೋಟ್ಯಾಧೀಶರು ಅಂಬಾನಿ ಅದಾನಿ ಎಲ್ಲಾರ ಅವ್ರೇ ನಮ್ಲಿಂದೇ ಹೊರಗ್ ಬಂದವರು, ನಮ್ ತರಾನೇ ಹೊರಗ್ ಬಂದವ್ರು. ಓಕೆ, ನಿಮ್ಮ ಡೈರಿಯನ್ನ ತೆಗೀರಿ. ಈಗ ನಾನ್ ಪ್ರಶ್ನೆ ಮಾಡ್ತೀನಿ, ಇಷ್ಟು ಕೋಟಿ ನಿಮ್ಗೆ ಯೂನಿವರ್ಸ್ ಕೊಡ್ಬೇಕು ಅಂದ್ರ ನಿಂಬಲ್ ಅಂತದ್ ಏನ್ ಟ್ಯಾಲೆಂಟ್ ಇದೆ ಅಂತ ನಾನ್ ಪ್ರಶ್ನೆ. ಹಲೋ, ಪ್ರಶ್ನೆ ತಿಳಿತ ಎಲ್ಲರಿಗೂ? ನಿಮ್ಗೆ 5 ಕೋಟಿ 10 ಕೋಟಿ 20 ಕೋಟಿ 30 ಕೋಟಿ 40 ಕೋಟಿ ಬೇಕು. ನಿಮಗ್ ಕೊಡಂತದ್ ಏನ್ ನಿಮ್ಮಲ್ ಖಾಸಿಯತ್ ಅಂತ ನೋಡಿ, ಟ್ಯಾಲೆಂಟ್ ಏನಿದೆ? ಇದೇನಾ ಅದಷ್ಟು? ಇದೇನಾ? ಇದ್ರ ಎಸ್ ಅಂತ ಬರೀರಿ. ನನಗ್ ನಾಳೆ ಕಾಲ್ ಮಾಡ್ರಿ, ಆ ಕೆಲಸ ನಿಮ್ಗೆ ನಾನ್ ಕೊಡ್ತೀನಿ. ಏನಾರ ಮಾಡ್ತೀನಿ, ಹೆಂಗಾರ ಮಾಡ್ತೀನಿ. ಅಷ್ಟು ನಿಮ್ಮ ಹತ್ರ ಪ್ರತಿಭೆ ಇದೆನಾ? ಇಲ್ಲ. ಬರ್ಕೊಡ್ರಿ. ಯೂನಿವರ್ಸು ನಿಮ್ಮ ಜ್ಞಾನ ಯಾವ ಮಟ್ಟದ್ದಿದೆ ನೋಡ್ರಿ, ಅಷ್ಟೇ ನಿಮ್ ಹತ್ರ ಧನ ತಂದ್ಕೊಡುತ್ತೆ. ಹಾಗಾಗಿ ಲರ್ನಿಂಗ್ ಇದೆ ನೋಡ್ರಿ, ಅದು ಪೂರ್ತಿ ಸೈನ್ಸ್ ಇದೆ, ಅರ್ನಿಂಗ್ ನ ಜೊತೆಗೆ ಕನೆಕ್ಟ್ ಇದೆ. ಇದು ಮೊದಲನೇದು. ಈಗ ಎಲ್ಲರಿಗೂ ಗೊತ್ತಾ ನಮ್ ಇನ್ಕಮ್ ಅಷ್ಟು ಜ್ಞಾನ ಇದೆನಾ? ನಮ್ಗೆ 10 ಕೋಟಿ ಬರಂಗ್ ನಂಬಲ್ ಜ್ಞಾನ ಇದೆ? ಇಲ್ಲ, ಸಾಧ್ಯನೂ ಇಲ್ಲ. ಹಾಗಾದ್ರೆ ನಮ್ಗೆ ಎಷ್ಟು ಜ್ಞಾನ ಇದೆ? ನಿಮ್ಮ ಲರ್ನಿಂಗ್ ಎಷ್ಟಿದೆ ಅಷ್ಟೇ ಇದೆ. ಈಗ ಗಳಿಸ್ತಾ ಇದೀರಿ ನೋಡ್ರಿ, ಅಷ್ಟು ಜ್ಞಾನ ಇದೆ. ಅದ್ರ ಮೇಲೆ ಗಾಡಿ ನಡೆದರ್ ಟುಕು ಟುಕು ಅಂತೀವ್ರಿ. ಟುಕು ಟುಕು ನಡೆದ, ನಿಂದ್ರೋದು ಇಲ್ಲ, ಓಡೋದು ಇಲ್ಲ, ಬಟ್ ನಡೀತಾ ಇದೆ, ನಡೀತಾ ಇದೆ. ಅಂದ್ರೆ ನಮ್ಗೆ ಏನ್ ಕಡಿಮೆ ಇದೆ? ಜ್ಞಾನದ ಕೊರತೆ ಇದೆ. ಲರ್ನಿಂಗ್ ಇಲ್ಲ ನಮ್ಮ ಹತ್ರ, ಟ್ರೈನಿಂಗ್ ಇಲ್ಲ. ಹೆಂಗ್ ಗಳಿಸ್ಬೇಕು ಅಂತ ನಮ್ಗೆ ಗೊತ್ತಿಲ್ಲ. ಖರ್ಚು ಮಾಡೋದು ಭಾರಿ ಐಡಿಯಾವ ನಂಬಲ್ಲಿ. ಯಾರು ಟ್ರೈನಿಂಗ್ ಕೊಟ್ಟಿಲ್ಲ ಹೆಂಗ್ ಖರ್ಚು ಮಾಡ್ಬೇಕಾದ್ರೆ ಖರ್ಚಾಯ್ತವ ನಂಬಲ್ಲಿ. ಒಬ್ರು ಟ್ರೈನಿಂಗ್ ಕೊಟ್ಟಿಲ್ಲ, ಉಳಿಸ್ರಿ ಗಳಿಸ್ರಿ ಇಡ್ರಿ ಅಂತ ಹೇಳಿ. ಅದ್ರ ಬಗ್ಗೆ ಎಲ್ಲ ನೆಗೆಟಿವ್ ಎನರ್ಜಿ ಇದೆ ನಮ್ಮ ಹತ್ರ, ನೆಗೆಟಿವ್ ಮಾತುಗಳನ್ನ ಕೇಳ್ತಾ ಇರ್ತೀವಿ. ಇದು ಬದಲಾಗ್ಬೇಕಲ್ಲ? ಇದು ಬದಲಾಗ್ಬೇಕಾ ಇಲ್ಲ? 100% ಬದಲಾಗ್ಬೇಕು. ಈಗ ಇನ್ನೊಂದು ಹೇಳ್ತೀನಿ ನೋಡ್ರಿ. ಹೌಸ್ ವೈಫ್ ಹೇಳ್ತೀನಿ ತಾಡ್ರಿ, ನೀವು ಎಲ್ಲಾ ವೈಫ್ಗಳದ್ದು ಹೇಳ್ತೀನಿ, ಸ್ವಲ್ಪ ಪೇಷನ್ಸ್ ಸಿಕ್ಕ್ರಿ. ನನ್ಗೆ ಸ್ಟೆಪ್ ಬೈ ಸ್ಟೆಪ್ ಹೇಳೋದಕ್ ಬಿಡ್ರಿ ನೀವು, ಓಕೆನಾ? ನೋಡ್ರಿ, 264 ಜನ ನೀವಿದ್ದೀರಿ, ನಾ ಸಿಂಗಲ್ ಒಬ್ಬಕ್ಕೆ ಹೋರಾಟ ಮಾಡತ್ತೀನಿ ನಿಮ್ ಜೊತೆ. ಅದ್ರ ಟ್ಯಾಲೆಂಟ್ ಇದೆ ಅಂತ ಅರ್ಥ ಆಯ್ತಾ? ಒಪ್ತೀರಿ? ನಿಮ್ ಜೊತೆ ಫೈಟ್ ಮಾಡತ್ತಿನ. ಮತ್ ಒಬ್ಬೊಬ್ರು ಒಂದೊಂದು ಏರಿಯಾದವ್ರು ಇದ್ದೀರಿ, ಮತ್ ಯಾರು ಕಡಿಮೆ ಇಲ್ಲ. ನೋಡ್ರಿ, ಇಲ್ಲಿ ಮಠ ಸರ್ ನೀವು ಸಿಂಹ ಇದ್ರಿ ಅಂತ, ಅದು ಏನಾರ ಇರ್ಬೋದು, ಬಟ್ ನಿಮ್ಗೆಲ್ಲರಿಗೂ ಫೇಸ್ ಮಾಡ್ಲತ್ತೀನಿ. ಫೇಸ್ ಮಾಡುವಷ್ಟು ಲರ್ನಿಂಗ್ ನಾನ್ ಮಾಡೀನಿ ಅಂತ ಅರ್ಥ. ಬರ್ಕೊಡ್ರಿ. 265 ಜನರಿಗಿಂತ ಒಂದು ಸ್ಟೆಪ್ ಆದ್ರೂ ಹೆಚ್ಚು ನನ್ನ ಹತ್ರ ಲರ್ನಿಂಗ್ ಇದೆ, ಅದು ಅನುಭವ ಇದೆ. ಹಾಗಾಗಿ ನಾನ್ ನಿಮ್ಗೆ ಹ್ಯಾಂಡಲ್ ಮಾಡ್ತಾ ಇದ್ದೀನಿ. ಈಗ ನೀವು ಮಾಡ್ಬೇಕು ಅಂದ್ರೆ ನೀವೇನ್ ಮಾಡ್ಬೇಕು? ಕಲಿಬೇಕು. ಫೈನಾನ್ಸಿಯಲ್ ಗ್ರೋತ್ ಆಗ್ಬೇಕಂದ್ರೆ ಒಂದೇ ಮಾರ್ಗ ಇದೆ, ಇದು ಹೆಚ್ಚು ಮಾಡ್ಬೇಕು. ನಿಮ್ ಟ್ಯಾಲೆಂಟ್ ಜಾಸ್ತಿ ಮಾಡ್ಬೇಕು. ಇದು ಸೈನ್ಸ್ ಹೇಳ್ತಾ ಇದ್ದೀನಿ, ಮತ್ತೆ ಇದು ಯಾರು ಹೇಳೋದಿಲ್ಲ ನಿಮ್ಗೆ. ಅದು ಇವತ್ ಮತ್ ಫ್ರೀದಾಗ ಹೇಳತ್ತೀನಿ. ಲೇಡಿ ಸಿಂಗಮ್ ಇರ್ಲಿ. ಓಕೆ, ಅದಾದ ನಂತರ 2ನೇ ಸೈನ್ಸ್. ನಿಮ್ಗೆ ಇನ್ನೊಂದು ಸತ್ಯ ಹೇಳ್ತೀನಿ ನೋಡ್ರಿ, ನೀವು ಸತ್ಯ ಸ್ವೀಕಾರ ಮಾಡಿ. ನೀವು ಬೇಕಾದ್ರೆ ಅಬ್ಸರ್ವ್ ಮಾಡ್ರಿ, ನೀವು ನಿಮ್ಮ ಇನ್ಕಮ್ ಮಂತ್ಲಿ ಎಷ್ಟಿದೆ ನೋಡ್ರಿ, ನಿಮ್ಮ ಸುತ್ತ ಸರೌಂಡಿಂಗ್ ಇದೆ ನೋಡ್ರಿ ಏರಿಯಾ, ಪೂರ್ತಿ ಏರಿಯಾದಲ್ಲಿ 90% ಜನ ನಿಮ್ಮಷ್ಟೇ ಇನ್ಕಮ್ದವ್ರು ಇದ್ದಾರೆ. ಅಬ್ಸರ್ವ್ ಮಾಡ್ರಿ, ಬೇಕಾದ್ರೆ ನೆನ್ಪ್ ಮಾಡ್ಕೊಂಡು ನಿಮ್ದೆಲ್ಲ ಫ್ರೆಂಡ್ ಸರ್ಕಲ್, ನಿಮ್ ಏರಿಯಾ, ನೀವು ಯಾವ ಏರಿಯಾದಲ್ಲಿ ಬದುಕ್ತಾ ಇದ್ದೀರಿ, ಜೀವನ ಮಾಡ್ತಾ ಇದ್ದೀರಿ. ಎಕ್ಸಾಂಪಲ್, ನಿಮ್ಗೆ ಮಂತ್ಲಿ 1 ಲಕ್ಷ ಇದೆ ಅರ್ನಿಂಗ್ ಅಂತ ತಿಳ್ಕೊರಿ, ಅಥವಾ 50,000 ಇದೆ. ನೀವು ನಿಮ್ಮ ಸುತ್ತಿನ ಒಂದು 5-6 ಜನರ ಉದಾಹರಣೆ ತಗೋರಿ, ಅವ್ರ ಮಂತ್ಲಿ ಇನ್ಕಮ್ ನಿಮ್ಮಷ್ಟೇ ಇದೆ. ಸೈನ್ಸ್ ಗೊತ್ತಾ ನಿಮ್ಗಿದು? ಬರ್ಕೊಡ್ರಿ. ಸೇಮ್ ವೈಬ್ರೇಷನ್, ಸೇಮ್ ಫ್ರೀಕ್ವೆನ್ಸಿ ಕನೆಕ್ಟ್ ಆಗ್ತಾವ. ಹಾಗಾಗಿ ನಿಮ್ಮ ಅರ್ನಿಂಗ್ ನಿಮ್ಗೆ ಹೆಚ್ಚಾಗ್ಬೇಕಂದ್ರ ಏರಿಯಾ ಇದೆ ನೋಡ್ರಿ, ಅದ್ರ ಬಗ್ಗೆ ಸ್ವಲ್ಪ ತಲೆ ಕೆಡಿಸ್ಕೊಳ್ಳೋದ್ ಬಿಟ್ಟು ಹೊಸ ಲರ್ನಿಂಗ್ ಕಡೆಗೆ ಫೋಕಸ್ ಮಾಡಿ. ನೀವು ಬಂದಾಗ ನಮ್ಗೆ ನಮ್ಮ ಹಳೆ ಮನೆ ತೋರ್ಸೋದಕ್ಕೆ ನಮ್ಗೆ ಟೈಮ್ ಇರ್ಲಿಲ್ಲ. ಅವಾಗ 20 ಲಕ್ಷದ ಮನೆ ಕಟ್ಟಿದೀವಿ ನಾವು ಅಲ್ಲಿ ನಮ್ಮ ಪ್ರತಾಪ್ ನಗರ್ನಲ್ಲಿ 20 ಲ್ಯಾಕ್ 20 ಲಕ್ಷದ ಮನೆ ಕಟ್ಟಿದೀವಿ. ನಾನ್ ಪ್ರಾಮಿಸ್ ಮಾಡಿ ಹೇಳ್ತೀನಿ, ನಮ್ಮ ಏರಿಯಾದವ್ರು ಎಲ್ಲಾರು 15-20 ಕಟ್ಟಿದವ್ರು ಇದ್ರು. ಎಲ್ಲ ನಾವು ಅವರು ಎಲ್ಲ ಒಂದೇ, ಸೇಮ್ ದೋಸ್ತರು. ನನ್ಗೆ ಈ ಸೈನ್ಸ್ ಗೊತ್ತಾಯ್ತು, ಮೈಂಡ್ ಟ್ರೈನರ್ ಆದ್ಮೇಲೆ ಗೊತ್ತಾಯ್ತು ನಾನಂದ ಏರಿಯಾ ಚೇಂಜ್ ಮಾಡ್ಬೇಕಿ. ಪ್ರತಾಪ್ ನಗರನ್ನ ಬಿಟ್ಟು ರಾಘವೇಂದ್ರ ಕಾಲನಿಗೆ ಬಂದು ಶಿಫ್ಟ್ ಆಗಿ ಇಲ್ಲಿ ನಮ್ಮ ಸಾಮ್ರಾಜ್ಯವನ್ನ ಕಟ್ಟದೇವು.
ಈಗ ಇಲ್ಲಿ ಯಾವ ಏರಿಯಾದೊಳಗ್ ನಾವ್ ಇದ್ದೀವಂದ್ರೆ ಹೆಚ್ಚು ಕಡಿಮೆ ನಮ್ಮಷ್ಟೇ ಅರ್ನಿಂಗ್ ಇರೋರೇ ಇದ್ದಾರೆ ಈ ಏರಿಯಾದಲ್ಲಿ. ಹಾಗಾಗಿ ಇಲ್ಲಿ ನಮ್ಗೆ ಕಾಂಪಿಟೇಷನ್ ಇಲ್ಲ, ಸಪೋರ್ಟ್ ಸಿಗುತ್ತೆ, ನೆನ್ಪಿಟ್ಕೊರಿ. ನೀವು ನಿಮ್ಮ ಏರಿಯಾದಲ್ಲಿ ನಿಮ್ಗಿಂತ ಜಾಸ್ತಿ ಅರ್ನಿಂಗ್ ಮಾಡ್ತಾ ಇದೀರಿ ಅಂದ್ರೆ ಉಳಿದವರೆಲ್ಲ ಏನ್ ಮಾಡ್ತಾರೆ ಅಂದ್ರೆ ವಿರೋಧ ಮಾಡ್ತಾರೆ, ಯಾಕಂದ್ರೆ ಅವ್ರಿಗೆ ಗೊತ್ತಿರೋದಿಲ್ಲ ಅದು. ಏರಿಯಾ ಚೇಂಜ್ ಮಾಡ್ಬೇಕಂದ್ರೆ ಮಾನಸಿಕ ಸ್ಥಿತಿ ಬದಲಾವಣೆ ಮಾಡ್ರಿ ಅಂತ ಅರ್ಥ. ಲರ್ನಿಂಗ್ ಜಾಸ್ತಿ ಮಾಡ್ರಿ, ನಿಮ್ಮನ್ನ ನೀವು ಅರ್ಥ ಮಾಡ್ಕೊಡ್ರಿ, ನಾನು ಏನ್ ಮಾಡ್ಬೇಕು ಏನ್ ಮಾಡ್ಬೇಕು. ಇದು ಎರಡನೇ ಏರಿಯಾ. ಮತ್ತೆ ಈಗ ಬರ್ಕೊಡ್ರಿ, ನಿಜವಾದ ಶ್ರೀಮಂತಿಕೆ ಅಂದ್ರೆ ಯಾವುದು? ನಿಜವಾದ ಶ್ರೀಮಂತಿಕೆ ನೀವು ಯಾರಿಗಾದ್ರೂ ಒಂದ್ 4-5 ಲಕ್ಷ ರೂಪಾಯಿ ಸಹಾಯ ಮಾಡಿದಿರಿ ಅಂತ ತಿಳ್ಕೊರಿ, ನಿಜವಾದ ಶ್ರೀಮಂತಿಕೆ ಡೆಫಿನೇಷನ್ ಹೇಳುತ್ತೆ. ಒಂದ್ 4-5 ಲಕ್ಷ ರೂಪಾಯಿ ನೀವು ಸಹಾಯ ಮಾಡಿ ಅದನ್ನ ಮರ್ತ್ ಬಿಟ್ಟಿರಿ, ತಲೆನೂ ಕೆಡ್ಸ್ಕೊಳತಿಲ್ಲ ನಾ ಕೊಟ್ಟಿನಿ ಅಂತ, ಅವತ್ ನೀವು ಶ್ರೀಮಂತರಿದ್ರಿ ಅಂದ್ರು ಅಷ್ಟಿದೆ ನಿಮ್ಮ ಹತ್ರ, 4-5 ಲೆಕ್ಕ ಇಲ್ಲ ನಿಮ್ಗಂತ. ತಿಳಿತಾ ಇದೀನ? ಯಾರಿಗೋ ಜೀವನದಲ್ಲಿ ಏನೋ ಸ್ಟ್ರಗಲ್ ನಡೀತಾ ಇದೆ, ಒಂದ್ 4-5 ಲಕ್ಷ ನೀವು ಕೊಟ್ಟಿರಿ, ಕೊಟ್ಮೇಲೆ ನೀವು ತಲೆ ಕೆಡ್ಸ್ಕೊಳೋದಿಲ್ಲ. ಅವ್ರು ಕೊಡ್ತೀನಂತ ತಗೊಂಡ್ ಕೊಡ್ಲೂ ಇಲ್ಲ ಅಂದ್ರೆ ನಿಮ್ಗೆ ತಲೆ ಕೆಡ್ಸ್ಕೊಳೋದಿಲ್ಲ, ಮತ್ತೊಂದ್ ಕಡೆ ಬರುತ್ತೆ ಅಂತ ನಿಮ್ಗೆ ಗೊತ್ತಿರುತ್ತೆ. ಅದು ಶ್ರೀಮಂತಿಕೆಯ ಮೊದಲ ಲಕ್ಷಣ. ಎರಡನೇದು, ಯಾವ ದಿನ ನೀವು ಪ್ರೈಸ್ ಟ್ಯಾಗ್ ನೋಡ್ಲಾರ್ದಂಗ್ ವಸ್ತುಗಳನ್ನ ಖರೀದಿ ಮಾಡ್ತೀರಿ ನೋಡ್ರಿ, ಅವತ್ತು ಶ್ರೀಮಂತರಿ. ಪ್ರೈಸ್ ಟ್ಯಾಗ್ ನೋಡ್ಬಾರ್ದು, ಅದು 10,000 20 30 ತಗೊಳ್ಬೇಕಷ್ಟೇ. ನನ್ ಡ್ರೀಮ್ ಅದ, ನಾನ್ ಕಂಪ್ಲೀಟ್ ಮಾಡ್ಬೇಕು. ನೀವು ನಿಮ್ಮ ಗಳಿಕೆಯ ಮೇಲಿಲ್ಲ, ಕನಸಿನ ಮೇಲೆ ಯಾವತ್ ಬದುಕ್ತೀರಿ ನೋಡ್ರಿ, ಅವತ್ ಶ್ರೀಮಂತರಿ ಇರ್ತೀರಿ. ಡ್ರೀಮ್ಸ್ ಗಳ ಮೇಲೆ ನೀವು ಬದುಕ್ತೀರಿ. ಇದು ನಮ್ಮ ಎರಡನೇ ಏರಿಯಾ. ಎರಡು ಏರಿಯಾಗಳ ಅರ್ಥ ಅದನ್ನ ಎಲ್ಲರಿಗೂ. ಇವು ಒಂದೊಂದು ಕೋರ್ಸ್ 3 ದಿವಸದಿಂದ ಇದೆ, ನಾನ್ ಜಸ್ಟ್ ನಿಮ್ಗೆ 3 ನಿಂದ 5 ನಿಮಿಷದಲ್ಲಿ ಮುಗಿಸ್ತಾ ಇದ್ದೀನಿ. ಒಂದ್ ಕೋರ್ಸ್ ಇದೆ ನೋಡಿ, ಹೆಲ್ತ್ ಏರಿಯಾನೇ ನನಗೆ 3 days ಸೆಷನ್ ನಡೆಯುತ್ತೆ. ಇಲ್ಲಿ ಹೆಲ್ತ್ ಗೆ ಸಂಬಂಧಪಟ್ಟಿರುವಂತಹ ಕೋರ್ಸ್ ಇರುತ್ತೆ, ಅದಕ್ಕೆ ಬೇಕಾಗಿರುವಂತಹ ಅಫರ್ಮೇಶನ್, ಗ್ರಾಟಿಟ್ಯೂಡ್, ಮೆಡಿಟೇಷನ್, ಆಕ್ಟಿವಿಟಿ ಎಲ್ಲಾನು ಬರುತ್ತೆ 3 days ಅಲ್ಲಿ. ಮತ್ತೆ ಅದ್ರ ಜೊತೆ ಪ್ಲಸ್ ನಿಮ್ಗೆ ಅದು ಚಕ್ರಗಳನ್ನ ಸಮೇತ ಯಾವ್ದು ಬ್ಯಾಲೆನ್ಸ್ ಮಾಡ್ಬೇಕು ಹೆಲ್ತ್ ಬಗ್ಗೆ, ಇದೆಲ್ಲ ಮಾಹಿತಿ ನಿಮ್ಗೆ ಸಿಗುತ್ತೆ. ಇದು ಇಷ್ಟ ಅರ್ಥ ಆಯ್ತಾ ಎಲ್ಲರಿಗೂ ಇಲ್ಲಿ ತನಕ? ಯಾರ್ಯಾರಿಗೆ ಖುಷಿ ಆಗ್ತಾ ಇದೆ, ಏನೋ ತಿಳ್ಕೊತಾ ಇದ್ದೀವಂತ ಸ್ವಲ್ಪ ಸ್ಮೈಲ್ ಮಾಡ್ರಿ. ಏನ್ ಮಾಡ್ಬೇಕು ಮೇಡಮ್, ಹಿಂಗೆ ಅದ ನೋಡ್ರಿ ಲೈಫ್, ನೀವ್ ಹೆಂಗ್ ಅನ್ಕೊಂಡಿರಿ ಹಂಗಿದೆ ನೋಡ್ರಿ ಜೀವನ. ನನ್ಗಂತೂ ಹಂಗ ಅನ್ಸುತ್ತೆ, ನಾವ್ ಹೆಂಗ್ ಅನ್ಕೊಂಡಿವ್ ಹಂಗಿದೆ. ಬಟ್ ನಮ್ಮಲ್ಲಿ ಪರಿವರ್ತನೆ ಮಾಡ್ಕೊಳ್ಳೋದಕ್ಕೆ ಒಂದು ಅವಕಾಶ ಇದೆ. ನಾನ್ ಇನ್ನೇನು ಆಕ್ಟಿವಿಟಿ ಯಾಕೆ ಮಾಡಿಸ್ದಂದ್ರ, ನಾವ್ ಎಲ್ಲಿ ಸಕ್ಸಸ್ ಆಗ್ಬೇಕಂತ ಯೋಚನೆ ಮಾಡ್ತಾ ಇದೀವಿ ಅದ್ರ ಮೇಲೆ ನಾವು ಫೋಕಸ್ ಮಾಡ್ತಾ ಇಲ್ಲ. ಶ್ರೀಮಂತ್ರ ಆಗ್ಬೇಕು ಅಂತ ಯೋಚನೆ ಮಾಡ್ಲತ್ತೀವಿ, ಶ್ರೀಮಂತರ ಆಗ್ಲಿಕ್ಕೆ ಏನ್ ಕೆಲಸ ಮಾಡತ್ತೀರಿ ನಂಗೆ ಅದು ಹೇಳ್ರಿ. ಏನಿಲ್ಲ, ಇದೇನಾ ಹೇಳ್ರಿ? ನಿಮ್ಮ ಇವತ್ತಿನ ಅರ್ನಿಂಗ್ ಜೊತೆಗೆ ಪ್ಲಸ್ ಒಂದು 20,000 to 25,000 ಎಲ್ಲಿಂದ ಬರುತ್ತೆ ಅನ್ನೋದು ಒಂದು ಎಕ್ಸ್ಟ್ರಾ ಅರ್ನಿಂಗ್ ಇಲ್ಲ ನಿಮ್ಮ ಹತ್ರ, ಮತ್ತೆ ಎಲ್ಲಿಂದ ಶ್ರೀಮಂತಿಕೆ ಬರುತ್ತೆ? ಬರೋದಿಲ್ಲ ಹಂಗದು. ನಿಮ್ಗೆ ನೆನ್ಪಿಟ್ಕೋರಿ, ಲಾ ಆಫ್ ಅಟ್ರಾಕ್ಷನ್ ನಲ್ಲಿ ಒಂದು ವಿಷಯ ಬರುತ್ತೆ, ಈ ಕೋರ್ಸ್ ನಲ್ಲಿ ನೋಡೋಣ ಒಂದ್ 2 ದಿನ ನಂಗೆ ಟೈಮ್ ಸಿಕ್ಕರೆ ಲಾ ಆಫ್ ಅಟ್ರಾಕ್ಷನ್ ಹೇಳ್ತೀನಿ. ಲಾ ಆಫ್ ಅಟ್ರಾಕ್ಷನ್ ನಲ್ಲಿ ಏನ್ ಬರುತ್ತೆ ಅಂದ್ರ, ನೀವ್ ಎಷ್ಟು ಕೋಟಿ ಕೇಳ್ತೀರಿ ಅಷ್ಟು ಬ್ರಹ್ಮಾಂಡ ನಿಮ್ಗೆ ಕೊಡುತ್ತೆ ಅಂತ. ಗೊತ್ತಾ ನಿಮ್ಗೆ? ಗೊತ್ತಾ? ಕೊಡುತ್ತೆ, ಇದು ಸುಳ್ಳಿಲ್ಲ, ನಿಜವಾಗ್ಲೂ ಕೊಡುತ್ತೆ. ನೀವ್ ಎಷ್ಟು ಟೈಪ್ ಮಾಡಿರ್ ನೋಡ್ರಿ ಅಷ್ಟು ಬ್ರಹ್ಮಾಂಡ ನಿಮ್ಗೆ ಕೊಡುತ್ತೆ. ನಾನ್ ಪ್ರಾಮಿಸ್ ಮಾಡಿ ಹೇಳ್ತೀನಿ, ಕೊಡುತ್ತೆ. ಕೊಡುತ್ತೆ ಅಂದ್ರೆ ಯಾಕೆ ಬರ್ತಾ ಇಲ್ಲ? ಹಾಗಾದ್ರೆ ನಡು ಎಲ್ಲಿ ಗ್ಯಾಪ್ ಆಗ್ತಾ ಇದೆ? ಬ್ರಹ್ಮಾಂಡ ಕೊಡೋದಕ್ ರೆಡಿ ಇದೆ, ನಾನ್ ತಗೊಳೋದಕ್ ರೆಡಿ ಇದ್ದೀನಿ, ಮತ್ ಯಾಕೆ ಬರ್ತಾ ಇಲ್ಲ? ನಾನ್ ಬ್ರಹ್ಮಾಂಡ ಕೇಳಿ ನನ್ಗೊಂದ್ 10 ಕೋಟಿ ಬೇಕು ಅಂತೇಳಿ ನಾನ್ ಅಫರ್ಮೇಶನ್ ಮಾಡಿನಿ, ಗ್ರಾಟಿಟ್ಯೂಡ್ ಮಾಡಿನಿ, ಲಾ ಆಫ್ ಅಟ್ರಾಕ್ಷನ್ ಕೋರ್ಸ್ನು ಮಾಡಿನಿ, ವಿಷನ್ ಬೋರ್ಡ್ನು ಮಾಡಿನಿ, ಎಲ್ಲಾ ಏನೇನ್ ಮಾಡಂದಾರ ಮೇಡಮ್ ಎಲ್ಲಾನು ಮಾಡಿನಿ, ಮತ್ತೂ ಬರ್ತಾ ಇಲ್ಲ. ಯಾಕ? ಬರ್ಕೋರಿ, ಎಲ್ಲಿ ಪ್ರಾಬ್ಲಮ್ ಇದೆ. ಈಗ ನೀವೇನ್ ಮಾಡ್ತೀರಿ, ಯೂನಿವರ್ಸಿಗೆ 10 ಕೋಟಿ ರೂಪಾಯಿ ಬೇಕು ಅಂತ ಒಂದ್ ಮೆಸೇಜ್ ಹಾಕ್ದ್ರಿ, ಇವತ್ತು ಹೆಂಗ್ ಟೈಪ್ ಮಾಡಿರಿ ಹಂಗ್ ಟೈಪ್ ಮಾಡಿ ಸೆಂಡ್ ಮಾಡಿ, ಯೂನಿವರ್ಸ್ ನಾಗ ಹೋಗಿ ಅದು ಅಕ್ಸೆಪ್ಟ್ ಆಯ್ತು. ಶಾರದಾಂಬ ಅವ್ರಿಗೆ 10 ಕೋಟಿ ರೂಪಾಯಿ, ನಡ್ರಿ ಪ್ರಿಂಟ್ ಹಾಕ್ರಿ, ಪ್ರಿಂಟ್ ಆಗ್ಲತ್ತು ಅಲ್ಲೆಲ್ಲ ದುಡ್ಡಿಗೆ ಪ್ರಿಂಟಿಂಗ್ ನಡೀತದ, ಮಷಿನ್ ಚಾಲು ಆಯ್ತು ಈಗ ನಿಮ್ ಸಲ, ಶಾರದಾಂಬ ಸಲುವಾಗಿ ಮಷಿನ್ ರೆಡಿ ಇದೆ. ಆದ್ರೆ ಶಾರದಾಂಬ ಅವ್ರ ಹತ್ರ ಬರ್ತಾ ಇಲ್ಲ. ರೀಸನ್ ಎಲ್ಲಿ ಪ್ರಾಬ್ಲಮ್ ಇದೆ ಬರ್ಕೊಡ್ರಿ, ನಿಮ್ಮ ಸಬ್ಕಾನ್ಶಿಯಸ್ ಮೈಂಡ್ ಯಾವಾಗ ನೀವು ಟೈಪ್ ಮಾಡ್ತೀರಿ ನೋಡ್ರಿ 10 ಕೋಟಿ ಬೇಕು ಅಂತ ಯೂನಿವರ್ಸಿಟಿ, ಅವಾಗ ನಿಮ್ ಸಬ್ಕಾನ್ಶಿಯಸ್ ಮೈಂಡ್ ಹೇಳ್ತದ, ಮಗ ಅಕೌಂಟ್ ಅಲ್ಲಿ 1 ಲಕ್ಷ ಇಲ್ಲ, 10 ಕೋಟಿ ಕೊಡ್ಲಕ್ ಯಾರ್ ಕುಂತಾರ ನಿನ್ಗ ಅಂತ ಕೇಳುತ್ತೆ. ಸ್ಟಾಪ್.
ನಿಂತದ್ ಗಾಡಿ. ಆ ಮೆಸೇಜ್ ಅಲ್ಲಿಂದ ಪ್ರಿಂಟ್ ಆಗಿ ಬರೋವಿತ್ತು ನೋಡ್ರಿ, ಅವ್ ಅಲ್ಲೇ ಸ್ಟಾಪ್ ಅದು. ಶಾರದಾಂಬವ್ರ ಜೊತೆಗೆ ನಾನು ಅಫರ್ಮೇಶನ್ ಮಾಡ್ಲತ್ತೀನಿ, ನಂದು ನಡೆದ. ಯೂನಿವರ್ಸಿಟಿ ಗೊತ್ತಿದೆ ಅಷ್ಟ್ ಹೋಗ್ಬೋದು ಆ ಕಡೆ, ಈಗ ಟರ್ನ್ ಆಗಿ ಈ ಕಡೆ ನನಗ್ ಡಬಲ್ ಬಂದ. ಗೊತ್ತಾಗ್ತಾ ಇದೀನಾ? ಸೊ ಹಾಗಾಗಿ ನಮಗೂ ಮತ್ತೆ ಬ್ರಹ್ಮಾಂಡಕ್ಕೂ ನಮ್ಮ ಇಬ್ಬರ ನಡುವೆ ಬಹಳ ದೊಡ್ಡ ಒಂದು ಮಹಾಗೋಡೆ ಇದೆ, ಚೈನಾ ಮಹಾಗೋಡೆ. ಬರ್ಕೋರದ್ರ ಹೆಸರು. ಆ ಚೈನಾ ಮಹಾಗೋಡೆ ಯಾವುದು ಅಂದ್ರ ನಮ್ಮ ಸಬ್ ಕಾನ್ಶಿಯಸ್ ಮೈಂಡ್. ಹಾಗಾಗಿ ಈ ಕೋರ್ಸ್ 21 days ಕೋರ್ಸ್ ಇದೆ ನೋಡ್ರಿ, ನಿಮ್ಮ ಚೈನಾ ಮಹಾಗೋಡೆ ಮೇಲೆ ವರ್ಕ್ ಮಾಡೋದಿದೆ. ನಾನು ಲಾಟ್ರಿ ಹೊಡೆಯೋದಿಲ್ಲ ರಶ್ಮಿ ಮೇಡಮ್, ಅದು ಆಗ ಹೋಗೋ ಕೆಲಸ ಇಲ್ಲ. ಅದು ಹಂಗಿದ್ರ ಆಗ್ತಿತ್ತದು, ಅದು ಆಗೋ ಕೆಲ್ಸನೇ ಇಲ್ಲ. ಎಷ್ಟ್ ಜನ ಲಾಟ್ರಿದ ಶ್ರೀಮಂತರಾಗ್ಯಾರ ನೋಡಿ, ಇವತ್ ಮಾತ್ ಅಲ್ಲೇ ಹರವ್ರು. ವಾಸ್ತವ ಹೇಳತ್ತೀನಿ ನಿಮ್ಗೆ, ಯಾರ್ ಲಾಟ್ರಿ ಹೊಡೆದಾರ ಸಿಕ್ಕಿದೆ ನೋಡ್ರಿ 1 ಕೋಟಿ 2 ಕೋಟಿ, ಮತ್ ಇವತ್ ಮತ್ ಕೂಲಿನೇ ಮಾಡತ್ತಾರ. ಕೌನ್ ಬನೇಗ ಕರೋಡೋಪತಿದಾಗ ಅವನ ಹೆಸರು ನನಗೆ ನೆನ್ಪು ಹೋಗಿದೆ, ನಿಮ್ಗೆ ಗೊತ್ತಿದ್ರೆ ಹೇಳ್ರಿ. ಅವ್ನ 5 ಕೋಟಿ ರೂಪಾಯಿ ಗಳಿಸ್ 2 ವರ್ಷನಲ್ಲಿ ಮತ್ತೆ ಹೋಗಿ ಸ್ಕೂಲ್ನಾಗ ಟೀಚರ್ ನಾವು ತಿಂಗಳಿಗೆ 10,000. ಇವೆಲ್ಲ ಆಗ ಹೋಗ ಮಾತಲ್ಲ. ಇದ್ರ ಹಿಂದೆ ಒಂದು ಸೈನ್ಸ್ ಇದೆ. ಈ 2 ಏರಿಯಾ ಅರ್ಥ ಅದನ್ನ ಎಲ್ಲರಿಗೂ ಡನ್? ಎಸ್. ಅದಾದ ನಂತರ 3ನೇ ಏರಿಯಾ, ನನಗೆ ಟೈಮ್ ಸಾಲುತ್ತೆ ಇಲ್ಲ ಗೊತ್ತಿಲ್ಲ. ಒಂದ್ ವೇಳೆ ಇವತ್ತು ಟೈಮ್ ಸಾಲಿಲ್ಲ ಅಂದ್ರ ನಾಳೆ 7ರಿಂದ 8 ಮಾಡೋಣ ಇನ್ನೊಂದ್ ಕ್ಲಾಸು. ಪೂರ್ತಿಗ ಹೇಳ್ತೀನಿ ನಿಮ್ಗೆ. 7 ಏರಿಯಾರ ತಿಳ್ಕೊರ, ಆಮೇಲೆ ನೋಡ್ರ ಹೆಜ್ಜೆ ಇಡೋದ್ ಮುಂದಿನ ಮಾತು. ನೋಡ್ರಿ, ನೀವು ಒಂದ್ ಸ್ಟೆಪ್ ತಗೊಂಡು ಸಕ್ಸಸ್ಗಾಗಿ ನಾನ್ ಮಾಡ್ತೀನಿ ಅನ್ನೋದು ಅದು 2ನೇ. ಮೊದ್ಲು ತಿಳ್ಕೊಳಕರ ತಿಳ್ಕೊರ್ ನಮ್ ಕಮ್ಜೋರಿ ಏನದಂತ ನೋಡ್ರಿ. ರೋಗ ತಿಳ್ಕೊಂಡ್ಮೇಲೆ ಡಾಕ್ಟರ್ ಟ್ರೀಟ್ಮೆಂಟ್ ಕೊಡೋದು ಈಸಿ ಆಗುತ್ತೆ. ನಿಮ್ದು ಒಳಗಿನ ಸಮಸ್ಯೆನ ನೀವು ಅರ್ಥ ಮಾಡ್ಕೊಡ್ಬೇಕಂದ್ರ ನಾಳೆ ಪುನಃ ಇವತ್ ನಾನ್ ಅನ್ಕೊಂಡಿನಿ 7 ಏರಿಯಾ ಎಲ್ಲ ಹೇಳರಿ, ಫೀಸ್ ಎಲ್ಲ ಹೇಳೋಣ ಅಂತ ಪ್ಲಾನ್ ಇತ್ತು. ಬಟ್ ಅದ ಆಗ್ಲಿಲ್ಲ ನನ್ಗೆ. ಯಾಕೆ ಆಗ್ಲಿಲ್ಲ ಅಂದ್ರೆ ನಾಳೆ ಒಂದಿಷ್ಟು ಗೊತ್ತಿಲ್ಲ, ಮತ್ತೆ ಯಾರ ಬರ್ಬೋದು ಹೊಸ, ಮತ್ತೆ ಜಾಯಿನ್ ಆಗ್ಬೋದು. ಹಾಗಾಗಿ ನಾಳೆ 7ರಿಂದ 8 ಗಂಟೆ ಇದೇ ಕ್ಲಾಸ್ ಮುಂದುವರಿಯುತ್ತೆ. ಓಕೆನಾ? ಅದು ಫ್ರೀ ಇರುತ್ತೆ. ನೀವೇನ್ ಚಿಂತೆ ಮಾಡ್ಬೇಡಿ, ಫ್ರೀ ಕೊಡ್ಲಕ್ ನಾವು ರೆಡಿ ಇದ್ದೇವೆ. ನೀವು ಮೊದ್ಲು ಅರ್ಥ ಮಾಡ್ಕೊಂಡ್ರೆ ಸಾಕು ನಮ್ದು, ಅದಕ್ ಬಿಟ್ರೆ ಏನಿಲ್ಲ. ಓಕೆನಾ? ಇಲ್ಲ ನಾಳೆಯಿಂದ ನಮ್ದು ಗ್ರ್ಯಾಂಡ್ ಮಾಸ್ಟರ್ ಕೋರ್ಸ್ ಶುರು ಆಗ್ತಾ ಇದೆ. ಅದು 9ರಿಂದ 10 ಇದೆ. ಲೆವೆಲ್ 4 ಇಲ್ಲಿ ಇದ್ದಿರ್ಬೋದು ಬಹಳ ಜನ, ಮೂರ್ತಿ ಸರ್ ಎಲ್ಲ ಇದ್ದಾರೆ ನೋಡಿ. ಲೆವೆಲ್ 4 ಗ್ರ್ಯಾಂಡ್ ಮಾಸ್ಟರ್ದು ರಾತ್ರಿ 9ರಿಂದ 10. ನಮ್ಮ ದೇವೇಂದ್ರ ಸರ್ ಇದ್ದಾರೆ. 9ರಿಂದ 10 ಅವ್ರು ಫಿಕ್ಸ್ ಟೈಮ್ ಇದೆ. ಅವ್ರು ನಮಗ್ ಟೈಮ್ ಕೊಡೋದಿಲ್ಲ ಈ ಕಡೆ. ಅವ್ರ ಟೈಮ್ ನಮ್ಗೆ ತಗೋಲಿಕ್ಕೆ ಆಗೋದಿಲ್ಲ. ಇವತ್ತು ರಜೆ ಇದೆ ಅಂತೇಳಿ ನಾನ್ ಸುಮ್ನೆ ತಗೋತಾ ಇದ್ದೀನಿ. ನಾಳೆ 7ರಿಂದ 8 ಗಂಟೆ ಮಾಡೋಣ. ಡನ್? 2 ಏರಿಯಾ ಇಲ್ಲಿ ಓದು ನಾವು ಒಳಗೆ. ಸಬ್ ಕಾನ್ಶಿಯಸ್ ಮೈಂಡ್ ನಾಗ ಅರ್ಥ ಆಯ್ತಾ ನಮ್ ತಪ್ಪುಗಳು ಎಲ್ಲಿವೆ? ರೆಕಾರ್ಡಿಂಗ್ ಸಿಗುತ್ತೆ, ರೆಕಾರ್ಡಿಂಗ್ ಕೊಡ್ತೀನಿ. ಅದಾದ ನಂತರ ನೆಕ್ಸ್ಟ್ ಏರಿಯಾ ಬರ್ಕೊಡ್ರಿ. 3ನೇ ಏರಿಯಾ ಬರುತ್ತೆ, ಅತ್ಯಂತ ಅದ್ಭುತವಾಗಿರುವಂತಹ ಏರಿಯಾ ಇದೆ. ಅದು ಯಾವುದು ಅಂದ್ರ ರಿಲೇಶನ್ಶಿಪ್. ಮೂರನೇ ಏರಿಯಾ ನಮ್ಮ ಸಂಬಂಧಗಳು, ರಿಲೇಶನ್ಶಿಪ್. ಇವತ್ತು ಎಲ್ಲಕ್ಕಿಂತ ಜಾಸ್ತಿ ಪ್ರಾಬ್ಲಮ್ಸ್ ಗಳನ್ನ ಎದುರಿಸ್ತಾ ಇರುವಂತದ್ದು ಯಾವ ಏರಿಯಾ ಅಂದ್ರೆ ರಿಲೇಶನ್ಶಿಪ್. ನಮ್ ಬೀದರ್ ಕಡೆ ಹೇಳ್ತಾರ, ಎತ್ ಎರಿಗೆಳದ್ರ ಕೋಣ ಕೆರಿಗೆಳದಿತ್ತು. ಈ ಪ್ರಾಬ್ಲಮ್ ನಡೀತಾ ಇದೆ ಅಂತ ಎಲ್ಲರಿಗೂ ಫೀಲಿಂಗ್ ಇದೆನಾ? ಗೊತ್ತಿದೆ ವಾಸ್ತವ. ನಮ್ಮ ಮನೆಯಲ್ಲಿ ನೋಡ್ತಾ ಇದ್ದೀವಿ, ನಮ್ಮ ಮಕ್ಕಳು ಇವೆಲ್ಲ ಡಿಸ್ಟರ್ಬೆನ್ಸ್ ನಡೀತಾ ಇದೆ. ಎಲ್ಲಿ ಗಂಡ ಹೆಂಡತಿ ಚಂದ ಇದ್ದಾರ ನೋಡ್ರಿ, ಅಲ್ಲಿ ಅತ್ತಿ ಮಾವ ಇರ್ಬಾರ್ದು. ಅವ್ರ ಫೋಟೋಕ್ ಹಾರಿರ್ಬೇಕು. ಹಿಂಗ್ ಎಲ್ಲಿ ಅತ್ತಿ ಸೊಸಿ ಚಂದರ ನೋಡ್ರಿ, ಅಲ್ಲಿ ಗಂಡ ಹೆಂಡತಿ ಅಡ್ಜಸ್ಟ್ಮೆಂಟ್ ಇಲ್ಲ. ಒಂಥರ ವಿಚಿತ್ರ ಆಗ್ಬಿಟ್ಟಿದೆ ನೋಡ್ರಿ ನಮ್ಮ ಸಾಮಾಜಿಕ ಪ್ರಕ್ರಿಯೆ, ಕುಟುಂಬ ವ್ಯವಸ್ಥೆ ಇದೆ ನೋಡ್ರಿ. ನಮ್ಮ ಸಮಾಜದ ಮೂಲ ಕೇಂದ್ರ ಬಿಂದು ಇದೆ. ನೀವೇನಾದ್ರು ಸೋಶಿಯಾಲಜಿ ಓದಿದ್ರೆ ಗೊತ್ತಾಗುತ್ತೆ. ಕುಟುಂಬ ಇದೆ ನೋಡ್ರಿ, ಅದು ಮೂಲ ಸ್ತಂಭ ಇದೆ. ಅಲ್ಲಿಂದನೇ ಸಮಾಜ ಶುರು ಆಗೋದು ನಮ್ದು. ಆದ್ರೆ ಇವತ್ ನಮ್ಮ ಕುಟುಂಬಗಳು ಏನಾಗ್ತಾ ಇವೆ? ಅಲುಗಾಡ್ತಾ ಇವೆ. ರೀಸನ್ ಸಿಸ್ಟಮ್ ಬರ್ಕೋರಿ. ಪಾಶ್ಚಾತ್ಯದ ಸಿಸ್ಟಮ್ ಇದೆ ನೋಡ್ರಿ, ಅದು ಗೊತ್ತಿದ್ದೋ ಗೊತ್ತಿಲ್ದೇನೋ ನಮ್ ಮೈಂಡ್ ಅಲ್ಲೆಲ್ಲ ಸೇವ್ ಆಗ್ಬಿಟ್ಟ. ಈಕ್ವಾಲಿಟಿ ಅನ್ನುವಂಥದ್ದು ಒಂದು ಹುಚ್ಚ ಹಿಡಿದು ಬಿಟ್ಟದೆಲ್ಲರಿ. ನಾನು ಸಮ ಇದ್ದೀನಿ, ನಾನ್ ನಿಮ್ಗೆ ಇಷ್ಟು ವರ್ಕ್ ಮಾಡ್ತೀನಿ, ನನ್ಗನ್ಸೋದು ನನ್ನ ಭಾವನೆ ಹೇಳ್ತೀನಿ. ಗಂಡು ಮತ್ತು ಹೆಣ್ಣು ಅಂತಿದೆ ನೋಡ್ರಿ, ಅಲ್ಲಿ ಸಮಾನತೆಯ ಕಾಂಪಿಟೇಷನ್ ಇಲ್ಲ. ಗಂಡೆ, ಹೆಣ್ಣು ಹೆಣ್ಣೆ. ಅಲ್ಲಿ ಸ್ಪರ್ಧೆ ಮಾಡೋದು ಏನ್ ಬೇಕಾಗಿದೆ ಹೇಳ್ರಿ ನನ್ಗ? ಅದು ಸ್ಪರ್ಧೆ ಅಗತ್ಯನೇ ಇಲ್ಲ ಅಲ್ಲಿ. ಆದ್ರೂ ಆ ಸ್ಪರ್ಧಾತ್ಮಕ ಮೈಂಡ್ ಸೆಟ್ಟಿಗೆ ಬಂದಿವಿ. ರೀಸನ್ ಏನು ಅಂದ್ರೆ ನಾವು ಗಳಿಸ್ತಾ ಇದ್ದೀವಿ. ಹಾಗಾದ್ರೆ ದುಡ್ಡು ಗಳಿಸಿದವರೆಲ್ಲ ಸಮಾನತೆ ಬಗ್ಗೆ ಸ್ಪರ್ಧೆ ಮಾಡ್ಬೇಕಂತ ಎಲ್ಲಾದ್ರೂ ಇದೇನಾ? ಇಲ್ಲ. ಬರ್ಕೊಡ್ರಿ. ನಿಜವಾದ ಗೆಲುವು, ನಿಜವಾದ ಯಶಸ್ಸು ಏನು ಅಂದ್ರ
ನಮ್ ಕಡೆಗೆ ಹೇಳ್ತಾರ ಮನಿ ಗೆದ್ದು ಮಾರ್ ಗೆಲ್ಲು ಅಂತ. ಮನಿ ಗೆದ್ದು ಅಂದ್ರೆ ನಿನ್ ಮೊದ್ಲು ಕುಟುಂಬ ನೋಡ್ಕೋ, ಅಲ್ಲಿ ಗೆಲುವು ಸಾಧಿಸು, ಅವ್ರ ಮನ್ಸನ್ನ ಗೆಲ್ಲು, ಆಮೇಲೆ ಬಾನಿ ಸಮಾಜಕ್ಕೆ. ಈ ಸಾಮಾಜಿಕ ಸೇವಕರು ಒಂದ್ ದೊಡ್ಡ ದೊಡ್ಡ ಧುರೀಣರ ಹರ ನೋಡ್ರಿ, ಅವ್ರ ಮನ್ಯಾಗ ಒಬ್ರದೊಬ್ರಿಗೆ ಅಡ್ಜಸ್ಟ್. ಮತ್ ಇವ್ರದ್ದು ಯಾರ ಮಾತ್ ಕೇಳ್ತಾರ ನನ್ಗೆ ಹೇಳ್ರಿ? ಎನರ್ಜಿ ವರ್ಕ್ ಆಗುತ್ತಾ? ದೊಡ್ಡ ದೊಡ್ಡ ಸ್ಟೇಜ್ ಮೇಲೆ ಮಾತಾಡ್ತಿರ್ತಾರ, ಅವ್ರ ಮನೆಗೆ ಅವ್ರ ಹೆಂಡತಿನಿ ಯಾಕೆ ಕೇರ್ ಮಾಡಲ್ಲ ಯಾರಿಗೂ. ಗಂಡ ಹೆಂಡತಿ ಮಾತೆ ಕೇಳಂಗಿಲ್ಲ. ಈಗ ಇವ್ರು ಯಾವ ಟ್ರೈನರ್ ಆಗ್ತಾರ, ಇವ್ರ ಸಮಾಜಕ್ಕೆ ಏನ್ ಸಂದೇಶ ಕೊಡ್ತಾರ ನನಗೆ ಹೇಳಿ. ಹಾಗಾಗಿ ಬರ್ಕೊಡ್ರಿ, ಸ್ತ್ರೀ ಹೆಣ್ಣು ಹೆಂಡತಿ ಅಂತಿದ್ದಾಳ ನೋಡ್ರಿ, ಅವ್ರ ನಿಜವಾದ ಲಕ್ಷ್ಮಿ. ಹಿಂಗ ಫೋಟೋದಾಗ ಹಿಂಗ್ ರೆಡ್ ಕಲರ್ ಸೀರೆ ಹಾಕೊಂಡ್ ಹಿಂಗ್ ಎರಡು ಕೈ ಹಾಕಿ ಹಿಂಗ್ ದಡ್ಡ 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 ದುಡ್ಡು ಬೀಳದ್ ಲಕ್ಷ್ಮಿ ರಿಯಲ್ ಲಕ್ಷ್ಮಿ ಅಳಲ್ ನಂಗೆ ಗ್ಯಾರಂಟಿ ಇಲ್ಲ. ಆದ್ರೆ ನಿಮ್ ಬಾಗಿಲ್ ಒಳಗಿನ್ ನಿಮ್ದು ಏನಂತಾರ ನೋಡ್ರಿ, ದವಸ ಧಾನ್ಯ ಅಕ್ಕಿ ಅಕ್ಕಿ ಒಂದು ಒಳಗ್ ಬರ್ತಾಳ ನೋಡ್ರಿ, ಅಕ್ಕಿ ರಿಯಲ್ ಲಕ್ಷ್ಮಿ ಅಳ. ನೀವ್ ಠೀಕ್ ಇದ್ರಿ ಚಂದಾಯ್ತು, ಇಲ್ಲಾಂದ್ರೆ ಹೈರಾಣ. ಹಾಗಾಗಿ ನಾವು ನಮ್ಮ ಮನೆಯ ಗೃಹ ಲಕ್ಷ್ಮಿಗೆ ಕೊಡುವ ಬೆಲೆ ಇದೆ ನೋಡ್ರಿ, ಅದು ಕಸದ್ಕಿಂತ ಕಡಿಮೆ ಇದೆ. ಇದು ರಿಯಲ್ ಆಗಿ ಹೇಳ್ತೇನೆ, ವಾಸ್ತವ. ಒಬ್ಬ ವ್ಯಕ್ತಿ, ಒಬ್ಬ ಪುರುಷ ತಾಯಿಗೆ ತಾಯಿ ಅಂತ ಗೌರವ ಕೊಡ್ತಾನ, ತಂದೆಗೆ ತಂದೆ, ಅಕ್ಕಗ ಅಕ್ಕ, ತಂಗಿಗ್ ತಂಗಿ, ಫ್ರೆಂಡಿಗೆ ಫ್ರೆಂಡ್. ಆದ್ರ ಒಂದ್ ಹೆಂಡತಿಗೆ ಹೆಂಡತಿ ಅನ್ನುವ ಗೌರವ ಇದೆ ನೋಡ್ರಿ, ಅದು ಇಲ್ಲ. ನೋಡ್ರಿ, ನೀವ್ ಯಾರಾದ್ರೂ ಬಂದ್ರ ಇನ್ಸಲ್ಟ್ ಮಾಡೋದು, ಅವಳ ಬಗ್ಗೆ ನೆಗೆಟಿವ್ ವಿಚಾರಗಳನ್ನ ಹೇಳೋದು, ತವ್ರ ಮನೆಯವ್ರು ಬಂದ್ರೆ ಒಂದ್ ರೀತಿ ಮಾಡೋದು, ತಮ್ಮವ್ರು ಯಾರಾದ್ರೂ ಫ್ರೆಂಡ್ಸ್ ಬಂದ್ರು ಇನ್ನೊಂದಿಷ್ಟು ಕೇರ್ಲೆಸ್ ಮಾಡೋದು, ಅವಳು ಕೆಲ್ಸದವ್ರಕ್ಕಿಂತ ಆಚೆಗೆ ನೋಡೋದು. ಹಾಗಾದ್ರೆ ಆ ಲಕ್ಷ್ಮಿ ಮನಸ್ಥಿತಿ ಏನಾಗುತ್ತೆ? ಹಾಗಾಗಿ ಇದು ಎಲ್ಲಿಂದ ಶುರು ಆಗುತ್ತೆ? ನೀವು ಫೈನಾನ್ಸಿಯಲ್ ಗ್ರೋತ್ ಆಗ್ಬೇಕಂದ್ರ ನಿಮ್ಮ ಗೃಹ ಲಕ್ಷ್ಮಿಗೆ ಖುಷಿಯಾಗಿಡ್ಬೇಕು ನೋಡ್ರಿ. ಸಿಂಪಲ್ ಲಾಜಿಕ್ ಹೇಳ್ತೀನಿ, ಖುಷಿಯಾಗಿಡ್ರಿ. ಮೇಡಮ್ ಏನ್ ಮಾಡ್ಬೇಕ್ರಿ? ಆಕಿ 4 ತೊಲಿ ಬಂಗಾರ ಕೇಳ್ತಾಳ್ರಿ. ಬಂಗಾರ ಕೇಳಂಗಿಲ್ಲ, ಆಕಿ ನಿಮ್ಗೆ ಟೈಮ್ ಕೇಳ್ತಿರ್ತಾಳಷ್ಟೇ. ನಿಮ್ಮ ಸಮಯ ಕೇಳ್ತಾಳೆ ಹೆಂಡತಿ, ಬಂಗಾರ ಕೇಳೋದಿಲ್ಲ. ಮತ್ತೆ ನಿಮ್ಮ ಮನೆಯಲ್ಲಿ ಬಂಗಾರ ಇದೆ ಅಂದ್ರೆ ನೀವೇನಾದ್ರೂ ಒಂದ್ ಪ್ಲಾಟ್ ತಗೋತಾ ಇದೀರಿ, ಏನಾರ ತಗೋತಾ ಇದೀರಿ ಅಂದ್ರೆ ಫಸ್ಟ್ ಕೌಂಟ್ ಬಂಗಾರದೇ ಇರ್ತದ ನಮ್ದು. ಹೋಗ್ತೀರಿ? ಮನೆಯಲ್ಲಿ 10 ತೊಲಿ ಬಂಗಾರ ಇದೆ, ಅದು ಆ 10 ತೊಲಿ ಬಿಟ್ಟೆ ಉಳ್ದಿದ್ದು ಅಡ್ಜಸ್ಟ್ ಮಾಡೋರು ನೀವೆಲ್ಲ. ಇಷ್ಟು ಸಪೋರ್ಟ್ ಮಾಡುವಂತ ಮಹಿಳೆಗೆ ಎಲ್ಲೋ ಒಂದ್ ಕಡೆ ಏನಾಗ್ತಾ ಇದೆ, ನಕಾರಾತ್ಮಕವಾದ ವಿಚಾರಗಳಿಂದ ಅವಳ ಎನರ್ಜಿ ಇದೆ ನೋಡ್ರಿ, ಅದು ಸ್ಟಕ್ ಆಗ್ತಾ ಇದೆ, ನೆಗೆಟಿವ್ ಆಗ್ತಾ ಇದೆ. ಈ ಮೂಲ ಲಕ್ಷ್ಮಿನೇ ನೆಗೆಟಿವ್ ಇದ್ದಾಳಂದ್ರೆ ಮನೇಲಿ ಹೆಂಗ್ ಗ್ರೋತ್ ಆಗುತ್ತೆ ಹೇಳಿ? ನನ್ಗಂತೂ ಅನ್ಸಂಗಿಲ್ಲ. ಹಾಗಾಗಿ ಇಲ್ಲಿ ನೀವು ವಿಶೇಷವಾಗಿ ನಿಮ್ಮ ಫ್ಯಾಮಿಲಿ ಬೌಂಡಿಂಗ್ ಯಾವ ರೀತಿ ಮಾಡ್ಬೇಕು ಅನ್ನುವಂತ ಸೈನ್ಸ್ ಅನ್ನ ಕಲಿತೇವೆ. ಮತ್ತೆ ಎಲ್ಲಾ ಸಬ್ ಕಾನ್ಶಿಯಸ್ ಮೈಂಡ್ ಜೊತೆಗೆ ಕನೆಕ್ಟ್ ಇರೋದು ನಾವು. ನಿಮ್ಗೆ ಗೊತ್ತಾಗುತ್ತೆ ಏನ್ ಮಾಡ್ಬೇಕು, ಏನ್ ಮಾಡ್ಬಾರ್ದು, ಹಿಂದೆ ಏನ್ ಮಾಡೀನಿ, ಈಗ ಏನ್ ಮಾಡ್ತಾ ಇದ್ದೀನಿ, ಮುಂದೆ ಏನ್ ಮಾಡ್ಬೇಕು. ಇದನ್ನ ನೀವು ಕಲಿತ್ರಿ. ಇದು ರಿಲೇಶನ್ಶಿಪ್. ರಿಲೇಶನ್ಶಿಪ್ ಅಂದಾಗ ಬರೀ ಗಂಡ ಹೆಂಡತಿ ಅಲ್ಲ, ಇಲ್ಲಿ ಬೇರೆ ಬೇರೆ ಎಲ್ಲಾನು ಬರುತ್ತೆ. ಅದನ್ನ ಹ್ಯಾಂಡಲ್ ಮಾಡೋದು ಯಾವ ರೀತಿ? ಮತ್ ಸಿಂಪಲ್ ಆಗಿ ನನ್ನ ಅನುಭವ ಹೇಳ್ತೀನಿ ನೋಡ್ರಿ. ಸಮಾಜದಲ್ಲಿ ನೀವು ಗೆಲ್ಲಬೇಕು ಅಂದ್ರ ನೀವು ನಿಮ್ಮ ಮನೆಯಲ್ಲಿ ಸೋಲ್ಬೇಕು. ಇದು ಸೈನ್ಸ್ ಇದೆ. ಮನೆಯಲ್ಲಿ ಸೋತಾಗ ಮಾತ್ರ ಮನೆಯವ್ರು ಏನ್ ಮಾಡ್ತಾರಂದ್ರೆ ನಿಮ್ಗೆ ಸಪೋರ್ಟ್ ಮಾಡ್ತಾರೆ. ಅವಾಗ ನೀವು ಸಮಾಜದಲ್ಲಿ ನಿಂತು ಕೆಲಸ ಮಾಡೋದಕ್ಕೆ ಸಪೋರ್ಟ್ ಸಿಗುತ್ತೆ. ನೀವು ಮನೆಯಲ್ಲಿ ಎಲ್ಲ ನಾನೇ ಇದ್ದೀನಿ ಅಂದ್ರಿ, ಇವಳು ನಮ್ದೇ ಕೇಳಲ್ಲ, ಹೊರಗೆ ಏನ್ ಕೇಳ್ತಾಳೆ? ಈಗ ಹೊರಗೆ ಹೋಗೋದಕ್ ಬಿಡೋದೇ ಇಲ್ಲ ನಿಮ್ಗವ್ರು, ಕಟ್ಟೆ ಹಾಕ್ತಾರ. ಹಾಗಾಗಿ ಸೋಲೋದನ್ನ ಕಲೀರಿ ಕುಟುಂಬದಲ್ಲಿ. ನಾನಂತೂ ಬಹಳ ಸೋಲ್ತೀನಿ, ಈಗ್ಲೂ ಸೋಲ್ತೀನಿ. ಈಗ್ಲೂ ನಮ್ಮ ಅತ್ತಿ ಬೈತಾರ, ನಮ್ ತವ್ರ ಮನಿಗ್ ಫೋನ್ ಹಚ್ತಾರ, ನಿಮ್ ಮಗಳಿಗೆ ಏನ್ ಕಲ್ಸಿಲ್ ನೀವ್ ಅಂತಾರ. ದೇವ್ರಾಡೆ, ನಿಮ್ ಮಗಳಿಗೆ ಏನೋ ಕಲ್ಸಿಲ್ಲ ಅಂತಾರ ಅವ್ರು. ಮತ್ ರಿಯಲ್ ಆಗಿ ನಾ ಕಲ್ತಿಲ್ಲ. ಅವ್ರ ಪ್ರಕಾರ ಏನ್ ಕಲ್ಸ್ಬೇಕಿತ್ತು ಅಂದ್ರ ಗಂಡ ಮನಿ ಮಕ್ಕಳು ಸಂಸಾರ ನೋಡ್ಕೊಂಡು ಸುಮ್ ಇರೋದ್ ಕಲ್ಸ್ಬೇಕಿತ್ತು. ಅದು ನಾನ್ ಕಲ್ತಿಲ್ಲ. ಅದು ಅವ್ರ ದೃಷ್ಟಿಯಲ್ಲಿ ತಪ್ಪಿದೆ, ನಾನ್ ಸ್ವೀಕಾರ ಮಾಡ್ತೀನಿ. ಏನ್ ಮಾಡ್ಲಿ, ನಾನ್ ಹಿಂಗೆ ಇದ್ದೀನಿ. ಆಯ್ತ್ರಿ ಅತ್ತಿ ಸುಮ್ಮಿರ. ಒಂದೊಂದ್ಸಲ ಬೈತಾರ ಅವ್ರು, ಎಷ್ಟ್ ಬೈಯದ ಅಷ್ಟು ಬೈತಾರ. ಸುಮ್ಮನೆ ಕೇಳ್ತೀನಿ. ನನ್ಗೆ ನಂದೇ ಒಂದಿಷ್ಟು ಪಿಕ್ಚರ್ಗಳು ಮಾಡ್ಕೊಂಡು ನಿಮ್ ಮೇನ್ ಸೆಷನ್ ಬಂದಾಗ ಹೇಳ್ತೀನಿ. ಹೆಂಗ್ ನನ್ಗ್ ಮಜಾ ಬರುತ್ತೆ, ಖುಷಿ ಬರುತ್ತೆ. ಅವ್ರು ಬೈತಾ ಇದ್ರು ಕೇಳ್ತೀನಿ ನಾನು ಆರಾಮ್ಸೆ. ಮೇಡಮ್ ನಿಮ್ಗೆ ಅಭಿಮಾನ ಸ್ವಾಭಿಮಾನ ಇಲ್ಲ, ನನಗೆ ಸಂಸಾರ ಉಳಿಸ್ಕೊಳ್ಳೋದಿದೆ. ಅಭಿಮಾನ ಸ್ವಾಭಿಮಾನ ಆ ಕಡೆ. ನನ್ ಗೊತ್ತಿದೆ, ಇದು ನಾಲ್ಗಿ ಒಂದು ತೆಗೆದಂದ್ರೆ ನನ್ ಸಂಸಾರ ಹಾಳಾಗುತ್ತೆ, ಮನೆಯ ಸ್ಥಿತಿ ಬಿಗಡಾಯಿಸುತ್ತೆ. ನನ್ ಮನೆಯಲ್ಲಿ ಅಶಾಂತಿ ಇದ್ದಾಗ ನಾನು ಏನ್ ಟ್ರೈನರ್ ಆಗ್ತೀನಿ? ನಾನು ಏನ್ ಸಂದೇಶ ನಿಮ್ಗೆ ಕೊಡ್ತೀನಿ ಹೇಳ್ರಿ? ನಾನೇ ಡಿಸ್ಟರ್ಬ್ ಇದ್ಮೇಲೆ ಏನು ಮಾಡ್ಲಿಕ್ಕೆ ಆಗೋದಿಲ್ಲ. ಹಾಗಾಗಿ ನಾನು ನನ್ನದೇ ಜಗತ್ತನ್ನ ನಿರ್ಮಾಣ ಮಾಡ್ಕೊಂಡು ಅದೆಲ್ಲದ್ರ ಎದುರಿಗೆ ಸೋತ್ ಬಿಟ್ಟಿದ್ನ. ನಾನ್ ಬಾಳ್ ತಲೆ ಕೆಡಿಸ್ಕೊಳ್ಳೋದಿಲ್ಲ. ನನ್ಗೆ ನನ್ ಕುಟುಂಬದವ್ರು ಹೇಳ್ತಾರೆ ದುಡ್ಡು ಎಣಿಸ್ಲಕ್ ಬರಲ್ಲ ಅಂತಾರೆ. ನನ್ಗೆ
ಯಾಕೆ ಬರೋದಿಲ್ಲ? ನಂದು ಎಣಸ ತೇರಿ ಬೇರೆ ಇದೆ. ನೀವು ಟ್ರೈನಿಂಗ್ ಯಾರು ಬಂದಿರಿ ಗೊತ್ತಿದೆ, ನಾನು ಹೆಂಗ್ ಎಣಿಸ್ತೀನಿ, ದುಡ್ಡು ಹೆಂಗ್ ಎಣಿಸ್ಬೇಕು ಹೇಳಿದ್ದ ನೆನ್ಪಿದೆ ಎಲ್ಲರಿಗೂ. ಹಂಗಾಗಿ ಎಲ್ಲರಿಗೂ ಅನಿಸ್ತು ದುಡ್ಡು ಎಣಿಸ್ಲಾಕ್ ಬರಲಿಕ್ಕೀಗ. ಓಕೆ, ಅವ್ರ ದೃಷ್ಟಿ ಅದು. ಹಾಗಾಗಿ ನೆನ್ಪಿಡ್ರಿ, ಕುಟುಂಬದ ಚೌಕಟ್ಟಲ್ಲಿ ಸೋಲೋದನ್ನ ಕಲೀರಿ. ಅವಾಗ ನೀವು ಸಾಧಿಸೋದು ಗೊತ್ತಾಗುತ್ತೆ ನೀವು. ಮತ್ತಿದು ಅಭಿಮಾನ ಸ್ವಾಭಿಮಾನದ ಏನ್ ಪ್ರಶ್ನೆ ಇಲ್ಲ. ಯಾರ ಎದುರು ಸೋಲ್ತಾ ಇದೀವಿ? ನಮ್ಮವ್ರ ಎದುರಿಗೆ. ನನ್ನವ್ರ ಎದುರಿಗೆ ನಾನ್ ಸೋಲೋದೇನಂತದು, ಅದಕ್ಕೇನ್ ಅಂತದ್ ಬೇಕಾಗಿಲ್ಲ ನನ್ನ ಪ್ರಕಾರ. ಇದಿಷ್ಟೇ ಕಲಿಯೋದಿದೆ ನೋಡ್ರಿ, ಇದು ನಮ್ಗ್ ಪ್ರಾಬ್ಲಮ್ ಆಯ್ತು. ಹಾಗಾಗಿ ಇಲ್ಲಿ ರಿಲೇಶನ್ಶಿಪ್ ಅನ್ನ ಯಾವ ರೀತಿ ನಿಮ್ಮ ಸಬ್ ಕಾನ್ಶಿಯಸ್ ಮೈಂಡ್ ಅಲ್ಲಿ ಸೇವ್ ಮಾಡ್ಕೊಳ್ಬೇಕನ್ನುವಂಥದ್ದನ್ನ ಇದು ಒಂದು ಕೋರ್ಸ್ ನಿಮ್ದು ನಡೆಯುತ್ತೆ. ಅದಾದ ನಂತರ ನೆಕ್ಸ್ಟ್ ಬರುತ್ತೆ ಹ್ಯಾಪಿನೆಸ್, ಖುಷಿಯಾಗಿರೋದು. ಒಂದು ದೋಹೆ ಬರುತ್ತೆ, ಗೋಧನ ಗಜಧನ ಬಾಜಿಧನ ಅವ್ರ ರಥನಧನ ಖಾನ್ ಜಬ್ ಆವತ್ ಸಂತೋಷಧನ ಸಬಧನ ಧುರಿ ಸಮಾನ್. ಅಂದ್ರ ಹಿಂದೆ ರಾಜ ಮಹಾರಾಜರ ಕಾಲದ ಆಳ್ವಿಕೆಯ ಸಮಯದಲ್ಲಿ ಈ ಧನ ಅಂದ್ರೆ ಸಂಪತ್ತು ಅಂತಿದೆ ನೋಡ್ರಿ, ಅದನ್ನ ಅಳತೆ ಮಾಡ್ತಾ ಇದ್ರಂತ ಯಾವ ಲೆವೆಲ್ ಅಲ್ಲಿ. ಅಂದ್ರೆ ಯಾವ ರಾಜನ ಹತ್ರ ಜಾಸ್ತಿ ಗೋವುಗಳಿದ್ರೆ, ಅಂದ್ರೆ ಆಕಳುಗಳು ಜಾಸ್ತಿ ಇದ್ರೆ ಅವನಿಗೆ ಶ್ರೀಮಂತ ರಾಜ, ಸಾಮ್ರಾಟ್. ಅವನ ಹತ್ರ ಆಕಳು ಜಾಸ್ತಿ ಇರ್ಬೇಕು, ಗೋವುಗಳ ಸಂಖ್ಯೆ ಜಾಸ್ತಿ ಇರ್ಬೇಕು. ಕನ್ಸಿಡರ್ ಯಾವ್ದ್ರಲ್ಲಿ? ಶ್ರೀಮಂತಿಕೆಯಲ್ಲಿ. ಆಮೇಲೆ ಗಜಧನ, ಗಜಧನ ಅಂದ್ರೆ ಆನೆಗಳು ಜಾಸ್ತಿ ಇರ್ಬೇಕು. ನೀವ್ ಈಗ್ಲೂ ವಿಜಯನಗರ ಸಾಮ್ರಾಜ್ಯಕ್ಕೆ ಹೋದ್ರೆ ಅಲ್ಲಿ ಗಜಶಾಲೆ ನಿಮ್ಗೆ ಸಿಗುತ್ತೆ. ಅದು ಪ್ರತೀತ ಇದೆ, ಇತಿಹಾಸ ಕೂಗಿ ಹೇಳುತ್ತೆ ಆ ರಾಜ ದೊಡ್ಡ ಶ್ರೀಮಂತರು, ಯಾಕಂದ್ರೆ ಆನೆಗಳು ಇದ್ದವ್ರ ಹತ್ರ. 100 ಜನರ ಆಹಾರ ಒಂದು ಆನೆಗೆ ಬೇಕು, ಅದು ಒನ್ ಟೈಮಿಗೆ. ಅಂದ್ರೆ ಆನೆ ಸಾಕೋದ್ ಸುಮ್ನೆ ಇಲ್ಲ. ಹಾಗಾಗಿ ಗಜಗಳನ್ನ ಸಾಕೋರಿಗೆ ಶ್ರೀಮಂತರು ಅಂತ ಹೇಳಿ ಕರಿತಾ ಇದ್ರು. ಅದಾದ ನಂತರ ಬರುತ್ತೆ ಬಾಜಿಧನ. ಬಾಜಿಧನ ಅಂದ್ರೆ ಕುದುರೆಗಳು. ಈ ಕುದುರೆಗಳನ್ನ ಇರಾನ್ ಮತ್ತು ಇರಾಕ್ ದೇಶದಿಂದ ತಗೊಂಡ್ ಬರ್ತೀರಂತ, ರಫ್ತಾಗ್ತೀವಿ, ಅಲ್ಲಿಂದ ಬರ್ತೀವಿ ನಮ್ ಕಡೆಗೆ, ಆಮದು ರಫ್ತಾಗಿ. ಅವ್ರಿಗೆ ಬಹಳ ಶ್ರೇಷ್ಠ ರಾಜ. ಅದ್ರ ದೋಹಾಕಾರ ಹೇಳ್ತಾರ, ಇದ್ರ ಜೊತೆಗೆ ವಜ್ರ ವೈಡೂರ್ಯ ಇದೆಲ್ಲನೂ ಧನ, ಇದು ಕನ್ಸಿಡರ್ ಮಾಡ್ತೀರ. ಅದ್ರ ದೋಹಾಕಾರ ಏನ್ ಹೇಳ್ತಾರ, ಇದೆಲ್ಲ ಮಣ್ಣಿಗೆ ಸಮ ಅಂತ. ಗೋವು, ಗಜ, ಕುದುರೆಗಳು, ಬಂಗಾರ, ಬೆಳ್ಳಿ. ನಿಜವಾದ ಆಸ್ತಿ, ನಿಜವಾದ ಸಂಪತ್ತು ಯಾವುದು ಅಂದ್ರ ನಮ್ ಒಳಗಿರುವಂತ ಸಂತೋಷ, ಆನಂದ. ಬರ್ಕೊಡ್ರಿ, ಇವತ್ ನಮ್ಮ ಹತ್ರ ಎಲ್ಲಾನು ಇದೆ, ಆನಂದ ಇದೆ, ಏನ್ ಯೋಚನೆ ಮಾಡ್ರಿ. ನಾವು ಯಾವ ಸ್ಥಿತಿಗೆ ಬಂದಿವಂದ್ರ ಜಾಸ್ತಿ ನಕ್ರು ನಮಗ್ ಟೆನ್ಷನ್ ಆಗ್ಲತ್ತದ. ಯಾಕೋ ಬಾಳ್ ನಗ್ಲತ್ತೀನಿ ನಾನು. ನಮ್ ಕುಟುಂಬ ಹಂಗೆ ಕಲ್ಸಿದ್ದು ನಮ್ಗೆ, ಬಾಳ್ ನಗ್ಬಾಳ್, ನೀ ನಕ್ಕರ ಅಳ್ತಿ ನೋಡದ್. ನಾವ್ ಸಣ್ಣವ್ರಿದ್ದ ನಾನ್ ಅಂತಿದ್ದೆ, ನಕ್ಕರ ಯಾಕೆ ಅಳ್ತೇವ್ ನಾವು ಸುಮ್ನೆ? ಸೈನ್ಸ್ ಗೊತ್ತಿರ್ಲಿಲ್ಲ ನಮ್ಗೆ. ನಮ್ ಸಬ್ ಕಾನ್ಶಿಯಸ್ ಮೈಂಡ್ ನಾವ್ ನಕ್ರ ಸಾಕು ದುಃಖ ಬರುತ್ತೆ, ಬರೋದಿಲ್ಲ ಅದು. ನಗು ನಗುವನ್ನೇ ಹುಟ್ಟಾಕುತ್ತೆ, ಅಳು ಹುಟ್ಟಾಕೋದಿಲ್ಲ. ಆದ್ರೆ ನಮ್ಮ ಮೈಂಡ್ ಅಲ್ಲಿ ಅದು ಸೇವ್ ಮಾಡ್ಕೊಂಡ್ಬಿಟ್ಟಿವಿ. ಹಾಗಾಗಿ ನೆನ್ಪಿಟ್ಕೋರಿ, ಯಾವಾಗ್ಲೂ ದೇವೇಗೌಡ್ರ ತರ ಸೀರಿಯಸ್ ಆದ್ರೆ ನಿಮ್ಗೆ ಯಾರು ದೇಶಕ್ಕೆ ಕೈದಾಗ ಕೊಡೋರಲ್ಲ. ಬಾಳ ಗಂಭೀರ ಅವ್ರಿದ್ರು, ಆದ್ರೂ ಪ್ರಧಾನಿ ಆದ್ರೂ ಅವ್ರಿಗೆ ಚಾನ್ಸ್ ಹಂಗ ನಿಮಗ್ ಸಿಗ್ತದಂತ ತಿಳ್ಕೊಂಡ್ರು ತಪ್ಪದದು, ಸಿಗೋದಿಲ್ಲ. ಹಾಗಾಗಿ ಎಲ್ಲರ ಜೊತೆ ಫ್ರೆಂಡ್ಲಿ ಆಗಿರೋದು ಕಲೀರಿ, ನಗೋದ್ ಕಲೀರಿ. ಗಾಡ್ ಗಿಫ್ಟ್ ಇದೆ ನಗು. ಜಗತ್ತನಲ್ಲಿರುವಂತ 84 ಲಕ್ಷ ವಿವಿಧ ಏನು ಈ ಜೀವ ಪ್ರಪಂಚ ಇದೆ ನೋಡ್ರಿ, ಅದ್ರಲ್ಲಿ ಒಂದೇ ಒಂದು ಮನುಷ್ಯನಿಗೆ ಮಾತ್ರ ನಗೋದಿದೆ, ಉಳಿದವ್ರಿಗೆ ನಗು ಇಲ್ಲ. ಆ ಕೋತಿ ಕೊಡಂಗಿ ಅಂತ ಇರ್ತಾವ ನೋಡ್ರಿ ನಮ್ ಕಡೆ, ಅವ್ ಇಸ್ಸಂತ ನಕ್ಕರು ಎದ್ದು ಬಿದ್ದು ಓಡ್ತೀವಿ. ಅದ್ ಫೀಲ್ ಗುಡ್ ಆಗೋದಿಲ್ಲ. ನಗು ನೋಡ್ರಿ ಫೀಲ್ ಗುಡ್ ಆಗತ್ತ ಇಲ್ಲ. ಆದ್ರೆ ನಮ್ಗೆ ನಗುವ ವಯಸ್ಸಲ್ಲಿ ಫುಲ್ ಸೀರಿಯಸ್. ತಗೋರ್ ಗಿಫ್ಟೆಡ್, BP ಬಂತು, ಶುಗರ್ ಬಂತು, ಥೈರಾಯ್ಡ್ ಬಂತು, ಎಲ್ಲರ ನೆಂಟ್ರು ಒಳಗ್ ಬರ್ಲತ್ರು, ಒಬ್ರು ಟ್ರೀಟ್ಮೆಂಟ್ ಮೇಲೆ ಇದ್ರದಾದ್ಮೇಲೆ ಸೈಡ್ ಎಫೆಕ್ಟ್, ಆ ಸೈಡ್ ಎಫೆಕ್ಟ್ ಸರಿ ಮಾಡ್ಲಕ್ ಇನ್ನೊಂದ್ ಸೈಡ್ ಎಫೆಕ್ಟ್, ಅದು ಆದ್ಮೇಲೆ ಇಲ್ಲಿ ಟ್ರೀಟ್ಮೆಂಟ್, ಇದು ಆದ್ಮೇಲೆ ಪೂರಾ ಸೀರಿಯಸ್ ಆಗ್ಬಿಟ್ಟಿದೀವಿ. ಹಿಂಗಾಗಿದೆ ನಮ್ಗೆ ಅಂದ್ರ, ಆಹಾರ ಇದೆ ನೋಡ್ರಿ ಅದು ಟ್ಯಾಬ್ಲೆಟ್ಸ್ ತರ ಆಗ್ಬಿಟ್ಟವ್, ಟ್ಯಾಬ್ಲೆಟ್ಸ್ ಗಳೇ ಊಟದ ತರ ಆಗ್ಬಿಟ್ಟವ್. ಆಗಿದೇನ ಇಲ್ಲ? ರಿಯಲ್ ಏನು ಅಂದ್ರ ಹ್ಯಾಪಿ ಹಾರ್ಮೋನ್ಸ್ ಗಳು ನಮ್ಮಲ್ಲಿ ರಿಲೀಸ್ ಆಗ್ತಾ ಇಲ್ಲ. ಸೈನ್ಸ್ ಬರ್ಕೋರಿ. ನಮ್ಮ ಮೆದುಳಿನಲ್ಲಿ ಸ್ರವಿಸಬೇಕಾಗಿರುವಂತ ಹ್ಯಾಪಿ ಹಾರ್ಮೋನ್ಸ್ ಗಳಿವೆ ನೋಡ್ರಿ, ಅವೆಲ್ಲ ಸ್ಟ್ರಕ್ ಆಗ್ಬಿಟ್ಟವು. ಡೋಪಮೈನ್ ಆಗ್ಬೋದು, ಸೆರೋಟೋನಿನ್ ಆಗ್ಬೋದು, ಆಕ್ಸಿಟೋಸಿನ್ ಆಗ್ಬೋದು, ಎಂಡರ್ಫಿನ್ ಆಗ್ಬೋದು, ಇವು ಯಾವ ಕೆಲಸ ಮಾಡ್ತಾ ಇಲ್ಲ. ಎಲ್ಲ ಸೀರಿಯಸ್ ಮೂಡಿಗೆ ಬಂದ್ಬಿಟ್ಟೇವ್ ನಾವು.
ಸಕ್ಸಸ್ ನ ಡೆಫಿನೇಷನ್ ನಲ್ಲಿ ಇದು ಸಮೇತ ಒಂದಿದೆ, ನೀವು ಯಾವಾಗ್ಲೂ ಖುಷಿಯಾಗಿರೋದು ಕಲೀರಿ. ಈಗ ನಮ್ಮ ಮೈಂಡ್ ಅದ, ಮೇಡಮ್ ಒಂದ್ ದೊಡ್ಡದು ಮನಿ ಕಟ್ಟ್ರ ನಾವು ಬಹಳ ಖುಷಿಯಾಗಿರ್ತೀವಿ. ಮನಿ ಕಟ್ಟದ್ 10 ವರ್ಷ ಆಯ್ತದ, ಅಲ್ಲಿ ತನಕ ಹಂಗೆ ಇರ್ತೀರಿ ನಗ್ಲಾರ್ದಂಗ? ಹೋಗ್ಲಾ 10 ವರ್ಷದ ನಂತರ ನಗ್ಲಾಕ್ ತಯಾರದ, ಅಲ್ಲಿ ತನಕ ಹಲ್ಲಿರ್ತಾವಂತ ಏನ್ ಗ್ಯಾರಂಟಿ? ಏನ್ರ ಗ್ಯಾರಂಟಿ ವಾರಂಟಿ ಕಾರ್ಡ್ ಅವೇನ್ ಹಲ್ಲಿಂದ? ನನ್ಗರ ಗೊತ್ತಿಲ್ಲ. ಇಲ್ಲ. ಮತ್ ನಮ್ ರೇಖೆಯಲ್ಲಿ ಎಲ್ಲದಕ್ ಪರಿಹಾರ ಅದ. 2ಕ್ಕಿಲ್ಲ ಅಂತ ಹೇಳ್ತಿದ್ದೆ, ಈಗೀಗ ಹೇಳೋದ್ ಬಿಟ್ಟಿನಿ. ನನ್ ರೇಖೆಯಲ್ಲಿ ಎಲ್ಲದಕ್ಕೂ ರಿಸಲ್ಟ್ ಇದೆ. 2ಕ್ಕಿಲ್ಲ. ಒಂದು, ವೈಟ್ ಹೇರ್ಸ್ ಆದ್ರೆ ಬ್ಲಾಕ್ ಆಗೋದಿಲ್ಲ, ನೀವ್ ಏಟ್ ಮೆಡಿಟೇಷನ್ ಮಾಡಿದ್ರೆ. 2ನೇದು, ಹಲ್ಲಿಂದ ಏನಾರ ಉಳಿದ್ರು ಹೋಗ್ಯಾವಂದ್ರೆ ಪುನಃ ಬರಂಗಿಲ್ಲ. ಯಾರ್ ರೇಖೆ ಮಾಡ್ರ ಬರಂಗಿಲ್ಲ. ಇವ್ 2ಕ್ ನಂಬಲ್ ಟ್ರೀಟ್ಮೆಂಟ್ ಇಲ್ಲ, ಉಳಿದದಕ್ಕೆ ಎಲ್ಲದಕ್ಕಿದೆ ಅಂತ ಯಾವಾಗ್ಲೂ ಹೇಳ್ತಿದೆ. ಈಗ ಮಾತ್ರ ಬಿಟ್ಟಿನಿ, ಎಲ್ಲರಿಗೂ ಗೊತ್ತಾಗಿದೆ. ಹಾಗಾಗಿ ನೆನ್ಪಿಡ್ರಿ, ನಿಜವಾದ ಸಂಪತ್ತು ಯಾವುದು ಅಂದ್ರ ಆನಂದ, ಖುಷಿಯಾಗಿ. ಇವತ್ತು ಅದನ್ನ ಕಳ್ಕೊಂಡ್ಬಿಟ್ಟಿವಿ. ಸಣ್ಣ ಸಣ್ಣ ವಿಷಯದಲ್ಲಿ ಆ ಆನಂದ ಇದೆ, ನಮ್ಗೆ ಗೊತ್ತೇ ಆಗ್ತಾ ಇಲ್ಲ. ನಾವು ಬಾಲ್ಯದಲ್ಲಿ ಇದ್ದಾಗ ನಮ್ ತಂದೆ ತಾಯಿ ಎಷ್ಟು ಸಂಭ್ರಮ ಇತ್ತು ಹೇಳ್ರಿ. ನಿಮ್ಗೆ ಗೊತ್ತಿರ್ಲಿ, ನಾವು ಬರೀ ಬಾಗಿಲ್ ದಾಟ್ರ ಮನೇಲಿ ಪ್ರೋಗ್ರಾಮ್ ಆಗ್ತಿತ್ತು. ಕೂಸ್ ಬಾಗಿಲ್ ದಾಟ್ರ ಪ್ರೋಗ್ರಾಮ್ ಮಾಡ್ತೀವಿ ಗೊತ್ತಾ ನಿಮ್ಗೆ? ಸಣ್ಣಗಿದ್ದಾಗ 9-10 ತಿಂಗಳಿಗೆ ಊರೆಲ್ಲ ಗೊತ್ತಾಯ್ತಿತ್ತು ಬಾಗಿಲ್ ದಾಟಿದ್ ಕೂಸ್ ಅಂತ ಹೇಳಿ. ಈಗ ಬಾಗಿಲಿಲ್ಲ, ಊರ್ ಒಡ್ಯಾಡ್ ಬಂದ್ರ ಅವು ಗೊತ್ತಾಗಲ್ಲ, ಬಂದದ ಮಗ ಮನೆಗಂತ. ಎಲ್ಲಾರು ಬಿಸಿ ಆಗ್ಬಿಟ್ಟಿವ್. ಈ ಬಿಸಿ ಎಂಬ ಸೂಜಿ ಅದ ನೋಡ್ರಿ, ನಮಗ್ ಬರೇ ಚುಚ್ಚಲತ್ತ. ಬಿಸಿ ಇದ್ದೇವ್. ಏನೇನು ಬಿಸಿ ಇಲ್ಲ. ನಾವು ಮೈಂಡ್ ಸೆಟ್ ಮಾಡ್ಕೊಂಡ್ಬಿಟ್ಟಿವ. ನಿಮ್ಗೆ ಗೊತ್ತಿರ್ಲಿ, ಈಗಿನಷ್ಟು ಸವಲತ್ತುಗಳು ಹಿಂದೆ 100 ವರ್ಷದಲ್ಲಿ ಎಲ್ಲೂ ಇರ್ಲಿಲ್ಲ. ಆ 100 ವರ್ಷದಲ್ಲಿ ಅಷ್ಟು ಸ್ಟ್ರಗಲ್ ಮಾಡೋರು ಯಾವತ್ತೂ ಹೇಳಿಲ್ಲ ನಾವು ಬಿಸಿ ಇದ್ದೇವ್ ಅಂತ ಹೇಳಿ. ರೈತ ಹೊಲ್ದೊಳಗ್ ಬೇವ್ರ ಸುರ್ಸುರು ಒಂದಿನ ಬಾಯ್ಲಿ ಹೇಳಿ ಬಾಳ್ ಬಿಸಿ ಇದ್ದೀನೇನ ಅಂತ ಇಲ್ಲ. ಆದ್ರ ನಾವ್ ಸಣ್ಣ ಸಣ್ಣ ಮಾತಿಗೆ ಬಿಸಿ ಈ ವರ್ಡ್ ಇದೆ ನೋಡ್ರಿ, ಇದು ತೆಗ್ದಾಗ ನಾನಂತೂ ಅಂತೀನಿ ನೋಡ್ರಿ, ನಾನ್ ಬಾಳ್ ರಿಲ್ಯಾಕ್ಸ್ ಇದ್ದೀನಿ. ನನ್ನ ಹತ್ರ ಜಾಸ್ತಿ ಸಮಯ ಇದೆ, ನಾನು ಎಲ್ಲರಿಗೂ ಹೆಲ್ಪ್ ಮಾಡ್ಲಿಕ್ಕೆ ರೆಡಿ ಇದ್ದೀನಿ. ಈ ರೀತಿ ವರ್ಡ್ಸ್ ಗಳನ್ನ ನಾನು ಯೂಸ್ ಮಾಡ್ತಾ ಇದ್ದೀನಿ. ಹಾಗಾಗಿ ನಿಮ್ಗೆ ಪ್ರತಿಯೊಂದು ಸ್ಟೆಪ್ ಮೇಲೂ ಅಫರ್ಮೇಶನ್ಸ್ ಗಳು ಬರುತ್ತೆ, ಯಾವ್ದಕ್ಕೆ ಯಾವ ಅಫರ್ಮೇಶನ್ ಅನ್ನ ಮಾಡ್ಬೇಕು. ಹಾಗಾಗಿ 7 ಪಿಲ್ಲರ್ಸ್ ಗಳನ್ನ ನೀವು ರೆಡಿ ಮಾಡ್ಕೊಳ್ಳೋದಿದೆ ನೋಡ್ರಿ, ಇದು ದೊಡ್ಡ ಕೆಲಸ. ಸೊ ಇಷ್ಟ ಅರ್ಥ ಆಯ್ತಾ ಎಲ್ಲರಿಗಿ? ಸಬ್ ಕಾನ್ಶಿಯಸ್ ಮೈಂಡಿಗೆ ಏನಾರ ಒಳಗ್ ಹೋಗಿದೆ ಅಂತ ಅನ್ಕೊಂಡು, ನಿನ್ ಒಳಗ್ ವೈಬ್ರೇಷನ್ ನಡೀತಾ ಇದೆನಾ, ಏನಾರ ಫೀಲಿಂಗ್ ಬರ್ತಾ ಇದೆನಾ? ಬರ್ಬೇಕು ನಿಮ್ಗೆ. ಆ ಕೊರತೆ ನಿಮ್ಗೆ ಅನಿಸ್ಬೇಕು, ಇಲ್ಲೇನು ವ್ಯತ್ಯಾಸ ಆಗಿದೆ. ಮತ್ತೆ ಎಲ್ಲಾನು ಕಲಿಬೇಕಾಗುತ್ತೆ ನೋಡಿ. ಇವತ್ತಿನ ತನಕ ಬರೀ ರೊಟ್ಟಿ ಮಾಡದ್ ಕಲ್ತಿದೇವ್ ಗೊತ್ತಲ್ಲ ಸುಪ್ರಿಯಾ ಮೇಡಮ್? ತಂತಾನೆ ಬಂದದೆ ರೊಟ್ಟಿ ಮಾಡ್ಲಕ್? ಇಲ್ಲ, ನಮ್ಮವ್ವ ಮಾಡೋದ್ ನೋಡಿ 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 ಒಂದಿನ ರೊಟ್ಟಿ ಮಾಡ್ಲಕ್ ಕಲ್ತೇವ್. ಅದು ಇಷ್ಟೇ ಸಾಣದು. ಆಮೇಲೆ ಒಂದಿಷ್ಟು ದೊಡ್ಡ, ಆಮೇಲೆ ಒಂದಿಷ್ಟು ದೊಡ್ಡ. ಬರೀ ಸೈಕಲ್ ಕಲಿಯೋದಕ್ಕೆ 1 ತಿಂಗಳು ತಗೊಂಡಿವಿ. ಹಾಗಾದ್ರೆ ಲೈಫ್ ಕಲಿಯೋದಕ್ಕೂ ಟೈಮ್ ಬೇಕಾ? ಜೀವನಾನು ಲರ್ನಿಂಗ್ ಮಾಡೋದಿದೆ, ನಾವು ಮಾಡ್ಬೇಕು. ಆದ್ರೂ ಒಂದೇನು, ಫೀಸ್ ಕಟ್ಬೇಕು, ಅದು ದೊಡ್ಡ ಸಮಸ್ಯೆ ನಮ್ದು. ಎಲ್ಲಾ ರೆಡಿ ಇದೇವ್, ಗಾಡಿ ನಮ್ದು, ಫೀಸಿಗೆ ಬಂದೇವ ಆಗೋದಿಲ್ಲ. ಇದು ನಮ್ ಸಬ್ ಕಾನ್ಶಿಯಸ್ ಮೈಂಡ್. ನೆನ್ಪಿಟ್ಕೋರಿ, ನಿನ್ನೆ ಹೇಳಿದ ಒಂದು ಅಕ್ರೇಸಿಯಾ ಅಂತ ಒಂದು ರೋಗ ಇದೆ, ಇಲ್ಲೇ ತಡೆಯುತ್ತೆ. ನಮ್ಗೆಲ್ಲಾ ಚಂದ ಅನಿಸುತ್ತೆ, ಫೀಸಿಗೆ ಬಂದೇವ, ಅಕ್ರೇಸಿಯಾ ಬ್ಯಾಡ. ಈಗ ಇಟ್ಕೋರ್, ಒಂದ್ 5-6 ಸಾವಿರ ಇಟ್ಕೊಂಡ್ ಶ್ರೀಮಂತರ ಎಲ್ಲಾರು. ಇಲ್ಲ, 5-6 ಸಾವಿರ ರೂಪಾಯಿ ಕಟ್ರಿ, ಶ್ರೀಮಂತ ಆಗೋ ಐಡಿಯಾಗಳನ್ನ ತಗೋರಿ. 2 ಆಪ್ಷನ್ ಯಾರ್ ಬಲ್ಲವ? ನಿಮ್ಮಲ್ಲ. ಮತ್ತೆ ಯಾವಾಗ್ಲೂ ನೆನ್ಪಿಡ್ರಿ, ಹರಿಯೋ ನೀರು ನಿಲ್ಲೋದಿಲ್ಲ ಯಾರ ಸಲುವಾಗಿ. ಈಗ 4 ವರ್ಷದ ನಂತರ ಈ ಕೋರ್ಸ್ ಮಾಡ್ಲತ್ತೀನಿ. ಈಗ ನೀವೇನಾದ್ರ ಮಕ್ಕಳ ತಪ್ಪಿಸ್ಕೊಂಡ್ರಿ, ಕತಿ ಹೇಳಿದ್ರಿ, ಸ್ಟೋರಿ ಟೆಲ್ಲಿಂಗ್ ಮಾಡಿದ್ರಿ, ಪುನಃ 4 ವರ್ಷ ಇರ್ರಿ. ಅಲ್ಲಿ ತನಕ ನಾನ್ ಇರ್ತೀನಂತ ಗ್ಯಾರಂಟಿ ಇಲ್ಲ, ನೀವ್ ಇರ್ತೀನಂತ ಗ್ಯಾರಂಟಿ. ಹಾಗಾಗಿ ಯಾವಾಗ್ಲೂ ನೆನ್ಪಿಡ್ರಿ, ಆಕಾಶಕ್ಕಿಂತನೂ ದೊಡ್ಡದು ಯಾವ್ದಾದ್ರು ಇದ್ರದ ಅವಕಾಶ ಇದೆ, ಅದನ್ನ ಸದುಪಯೋಗ ಮಾಡ್ಕೊಡ್ರಿ. ನಾಳೆ 7ರಿಂದ 8 ಗಂಟೆ ತನಕ ನಮ್ಮ ಅದ್ಭುತವಾಗಿರುವಂತ ಕೋರ್ಸ್ ಇರುತ್ತೆ. ಇನ್ನೂ ಏರಿಯಾಗಳನ್ನ ಕವರ್ ಮಾಡಿ ಮತ್ತೆ ನಾಳೆ ನಿಮ್ಗೆ ಫೀಸ್ ಹೇಳ್ತೀನಿ. ಮತ್ ನೀವೆಲ್ಲರೂ ಪ್ರಬುದ್ಧರಿದ್ದೀರಿ, ನಮ್ನೆಲ್ಲ ಸ್ಟೂಡೆಂಟ್ಸ್ ಇದ್ದಾರೆ, ಸೀನಿಯರ್ಸ್ ಎಲ್ಲ ಇದ್ದಾರೆ, ಅವ್ರಿಗೆ ಗೊತ್ತಿದೆ ನಮ್ ಟ್ರಸ್ಟ್, ನಮ್ ವರ್ಕ್. ನಾನು ಯಾಕೆ ಈ ಕೋರ್ಸ್ ಮಾಡ್ತಾ ಇದೀವಿ ಅಂದ್ರೆ ಅದ್ರ ಹಿಂದೆ ಒಂದ್ ರೀಸನ್ ಏನು, ನಮ್ ಮಗಳ ಸಲುವಾಗಿ ಒಂದು ರೂಮ್ ಅನ್ನ ಮಾಡ್ತಾ ಇದೀವಿ. ಅದಕ್ಕೆ ಇನ್ನೂ ಬೇಕಾಗಿದೆ, ಇನ್ನು ಅದ್ರದ್ದು ಬೇರೆ ಬೇರೆ ವ್ಯವಸ್ಥೆ ಇದೆ. ಹಾಗಾಗಿ ಇದು ಎಕ್ಸ್ಟ್ರಾ ಮತ್ತೆ ಒಂದು ಕೋರ್ಸ್ನು ಮಾಡ್ತಾ ಇದೀವಿ. ಮತ್ತೆ 4 ವರ್ಷದಿಂದ ಮಾಡಿಲ್ಲ ಅನ್ನೋ ಕಾರಣಕ್ಕೂ ಮಾಡ್ತಾ ಇದೀವಿ. ಮೊನ್ನೆ ನಾನು ಹೋಗಿ ಟ್ರೈನಿಂಗ್ ತಗೊಂಡ್ ಬಂದಾಗ ನಮ್ ಕೋಚ್ ಹೇಳಿದ್ದದೆ, ಮೊದ್ಲು ಅದರ ಜರೂರತ್ ಇದೆ, 7 ಏರಿಯಾಗಳು ಕವರ್ ಮಾಡ್ರಿ, ಆಮೇಲೆ ಮತ್ ಬೇರೆ ಕೋರ್ಸ್ ಮಾಡ್ರಿ ಅಂದಾಗ ಎಸ್ ಅಂತೇಳಿ ಒಪ್ಕೊಂಡು ನಾನು ಬಂದೀನಿ. ನನ್ ಗುರುಗಳಿಗೆ ಗುರು ಕಾಣಿಕೆ ಕೊಡೋದಕ್ಕಾಗಿ ಈ ಕೋರ್ಸ್ ಅನ್ನ ನಾವು ಲಾಂಚ್ ಮಾಡ್ತಾ ಇದೀವಿ. ಓಕೆನಾ? ಸೊ ಎಲ್ಲರಿಗೂ ಅರ್ಥ ಆಯ್ತಾ? ಎಲ್ಲರಿಗೂ ಓಕೆ. ಫೀಸ್ ನಾಳೆ ಹೇಳ್ತೀನಿ ಕೇದಾರಿ ಸರ್,
ನಾಳೆ ಹೇಳ್ತೀನಿ, ನಾಳೆ ತನಕ ವೇಟ್ ಮಾಡ್ರಿ. ನಾಳೆ ಮಾತ್ರ 7ರಿಂದ 8 ಗಂಟೆ ನಮ್ ಕ್ಲಾಸ್ ಇರುತ್ತೆ. ಡನ್. ಮತ್ತೆ ನಾಳೆ ಒಂದ್ ಮೆಡಿಟೇಷನ್ ಮಾಡೋಣ, ಅದ್ಭುತವಾಗಿರುವಂತ ಮೆಡಿಟೇಷನ್ ಮಾಡೋಣ. ನಂದು ಇನ್ನ ಪ್ಲಾನ್ ಇದೆ, ನಾಳೆ ಇನ್ನು ಜಾಸ್ತಿ ಏನಾದ್ರೂ ಮಾಡ್ಸೋಣಂತೆ ಮಾಡೋಣ. ಓಕೆನಾ? ಸೊ ಎಲ್ಲರಿಗೂ ಇನ್ನೊಂದು ಸಲ ಶರಣು ಶರಣಾರ್ಥಿ, ಧನ್ಯವಾದ. ಎಲ್ಲರದು 7 ಏರಿಯಾಗಳನ್ನ ನಾನ್ ಕವರ್ ಮಾಡೋದಕ್ಕಂತೂ ರೆಡಿ ಇದ್ದೀನಿ. ಮತ್ತೆ ನೀವು ನಮ್ಮ ಸೀನಿಯರ್ಸ್ ಇದ್ದಾರೆ, ನಾಳೆ ಬೇಕಾದ್ರೂ ಒಬ್ರಿಬ್ರಿಗೆ ಮಾತಾಡಿಸ್ತೀನಿ ನಾನು. ನಮ್ದೊಂದ್ ಥೇರಿ ಇದೆ, ನಮ್ಗೆ ಯಾರಾದ್ರೂ 1,000 ರೂಪಾಯಿ ಫೀಸ್ ಪೇ ಮಾಡಿದ್ರೆ ನಾವು ಅವ್ರಿಗೆ 10,000 ಕೋರ್ಸ್ ಅನ್ನ ಕೊಡ್ತೀವಿ. ಅದರಷ್ಟು ವ್ಯಾಲ್ಯೂ ಇರುವಂತದ್ದು ಕೊಡ್ತೀವಿ. ಹಾಗಾಗಿ ನೀವು ಕಟ್ಟಿರುವಂತ ಒಂದೊಂದು ಪೈಸೆ ಇದೆ ನೋಡ್ರಿ, ಅದಕ್ಕೆ ನ್ಯಾಯ ಒದಗಿಸ್ತೀವಿ. ಇದು ನಮ್ದು ಪ್ರಾಮಿಸ್ ನಮ್ ಕಡೆ. ಬಟ್ ನೀವು ಆಕ್ಷನ್ ತಗೊಳ್ಬೇಕು, ಟೈಮ್ ಕೊಡ್ಬೇಕು, ಆಕ್ಟಿವಿಟಿ ಮಾಡ್ಬೇಕು, ಮೆಡಿಟೇಷನ್ ಮಾಡ್ಬೇಕು. ನಾವ್ ಏನೆಲ್ಲ ಹೇಳ್ತೀವಿ ನೋಡ್ರಿ, ಆ ಎನರ್ಜಿ ಒಳಗ್ ನೀವ್ ಇದ್ರೆ ಸಾಕು, 100% ವರ್ಕ್ ಆಗುತ್ತೆ. ಓಕೆನಾ? ಸೊ ಎಲ್ಲರಿಗೂ ಇನ್ನೊಂದ್ಸಲ ಶರಣಾರ್ಥಿ, ಧನ್ಯವಾದ, ಶುಭರಾತ್ರಿ. ನಾಳೆ ಮತ್ತೆ ಸಿಗೋಣ. ಥ್ಯಾಂಕ್ ಯು. ಬಾಯ್.